ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಒಂದು ವಿಡಿಯೋ ನೋಡಿರ್ತೀರ. ಇವತ್ತು ಈಗಷ್ಟೇ 1 hour ಮುಂಚೆ ನಾನು BTVದಲ್ಲಿ ನೋಡಿದೆ ಒಂದು ವಿಡಿಯೋ. ನಾನು ಸಹ ಶೇರ್ ಮಾಡಿದ್ದೀನಿ. ನಮ್ಮ ದೇವರು ಅಂತ ಬಂದ್ರೆ ಕೆಲವೊಂದು ಬಾರಿ ನಾನು ಕುಂಕುಮ ಇಡ್ತೀನಿ, ಕೆಲವೊಂದು ಬಾರಿ ನಾನು ಇಡೋದಿಲ್ಲ. ಹಾಗಂತ ನಾನು ಹಿಂದೂ ಅಲ್ಲ ಅಂತಲ್ಲ, ನಾನು ಪಕ್ಕಾ ಹಿಂದೂ. ನಮ್ಮ ದೇವರುಗಳನ್ನ ನಾನು ಪೂಜಿಸ್ತೀನಿ. ಕ್ರಿಶ್ಚಿಯನ್ ಅವ್ರನ್ನ ದ್ವೇಷ ಮಾಡಲ್ಲ, ಮುಸ್ಲಿಂ ಅವ್ರಿಗೆ ದ್ವೇಷ ಮಾಡಲ್ಲ. ಮುಸ್ಲಿಂ ಅವ್ರ ಫ್ರೆಂಡ್ಸೇ ಇಲ್ಲ, ಕ್ರಿಶ್ಚಿಯನ್ ಅಲ್ಲಿ ಫ್ರೆಂಡ್ಸೇ ಇಲ್ಲ ಅಂತ ಅಲ್ಲ. ಅವ್ರವ್ರ ಸಂಪ್ರದಾಯ, ಅವ್ರವ್ರ ದೇವರು, ಅವ್ರವ್ರ ನಂಬಿಕೆ ಮೇಲೆ ಅವ್ರು ಬದುಕ್ತಾರೆ. ನಾವು ನಮ್ಮ ದೇವರು, ನಮ್ಮ ನಂಬಿಕೆ ಮೇಲೆ ನಾವು ಬದುಕ್ತೀರಿ. ಹಾಗಂತ ಯಾವ ಅಯೋಗ್ಯನಿಗೂ ಜೈ ಶ್ರೀರಾಮ್ ನೋ ಅಂತ ಹೇಳುವಂತ ಯೋಗ್ಯತೆ ಯಾವ ಅವಿವೇಕಿಗೂ ಸಹ ಇಲ್ಲ. ನಿಮ್ಮ ಧರ್ಮ, ನಿಮ್ಮ ಜಾತಿ, ಅದು ನಿಮ್ಮ ಮನೆಯಲ್ಲಿ ನಿಮ್ಮ ಸರ್ಕಲ್ ಅಲ್ಲಿ ಇಟ್ಕೊಬೇಕು. ಪಬ್ಲಿಕ್ ಅಲ್ಲಿ ನಿಲ್ಸಿ ಜೈ ಶ್ರೀರಾಮ್ ನೋ ಅಂತ ಹೇಳ್ತಾನೆ ಅಂದ್ರೆ ಇದರಲ್ಲಿ ರಾಜಕೀಯಗಳು. ಯಾರೋ ಕಮೆಂಟ್ ಹಾಕಿದ್ರು, ನಾನು ಒಂದು ಶೇರ್ ಮಾಡಿರೋದಕ್ಕೆ. ಯಾರೋ ಅವ್ರಿಗೆ ಹೇಳ್ಕೊಟ್ಟಿರ್ತಾರೆ ನೋಡಿ ಅಂತ ಹೇಳಿ. ನನ್ನ ಊಟ ನಾನೇ ತಿಂತೀನಿ, ನಿಮ್ಮ ಊಟ ನೀವೇ ತಿಂತೀರಾ. ಯಾರು ಬಂದು ಇದನ್ನ ಊಟ ಮಾಡಿ ಅದನ್ನ ಊಟ ಮಾಡಿ ಅಂತ ಹೇಳೋದಿಲ್ಲ ಅಲ್ವಾ. ಈ ಕೋಮು ಗಲಭೆ ಯಾವಾಗ ನಿಲ್ಲುತ್ತೆ? ಜೈ ಶ್ರೀರಾಮ್ ನೋ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಪಬ್ಲಿಕ್ ಅಲ್ಲಿ ಒಳ್ಳೆ ಮುಸ್ಲಿಂ ವ್ಯಕ್ತಿಗಳು ಇದ್ದಾರೆ, ಒಳ್ಳೆ ಕ್ರಿಶ್ಚಿಯನ್ ಅವರು ಇದ್ದಾರೆ, ಪ್ರತಿಯೊಬ್ರು ಒಳ್ಳೆಯವರು ಇದ್ದಾರೆ. ಹಾಗಂತ ನಾವು ಬಂದು ಯಾರನ್ನೂ ನೀವು ನಮ್ಮ ಹಿಂದೂ ಕನ್ವರ್ಟ್ ಆಗಿ, ಇಲ್ಲ ಕ್ರಿಶ್ಚಿಯನ್ ಅವ್ರನ್ನ ನಮ್ಮ ಹಿಂದೂಕ್ ಬನ್ನಿ, ಮುಸ್ಲಿಂ ಅವ್ರಿಗೆ ನಮ್ಮ ಹಿಂದೂಕ್ ಬನ್ನಿ ಅಂತ ನಾವು ಕೇಳಿಲ್ಲ. ಅನೇಕ ಜನ ಹಿಂದೂಗಳು ಇವತ್ತು ಕ್ರಿಶ್ಚಿಯನ್ಗೂ ಕನ್ವರ್ಟ್ ಆಗಿದ್ದಾರೆ. ಅನೇಕ ಜನ ಮುಸ್ಲಿಮ್ಸು ಹಿಂದೂ ಅವ್ರನ್ನು ಮದ್ವೆ ಆಗಿದ್ದಾರೆ, ಹಿಂದೂ ಅವರು ಮುಸ್ಲಿಮ್ಸ್ ಅವ್ರದ್ದು ಮದ್ವೆ ಆಗಿದ್ದಾರೆ. ಅದು ನಿಮ್ ಯೋಗ್ಯತೆಗೆ ತಕ್ಕಂಗೆ ನೀವು ಯಾರನ್ನ ಬೇಕಾದ್ರೂ ಮುಗಿರಿ, ಯಾರನ್ನಾದ್ರೂ ಮದ್ವೆ ಆಗಿ ಹೆಂಗಾದ್ರೂ ಬದುಕ್ರಿ. ಹೆಂಗ್ರಿ ಜೈ ಶ್ರೀರಾಮ್ ನೋ ಅಂತ ಒಂದು ಪಬ್ಲಿಕ್ ಅಲ್ಲಿ ಹೇಳ್ತಾನೆ ವೈರಲ್ ಆಗತ್ತಂದ್ರೆ, ಇವಾಗ ನೋಡಿ, ನಾನು ಯಾವ ಸರ್ಕಾರ ಯಾವ ಪಕ್ಷದ ಪರನೂ ನಾನಿಲ್ಲ. ಬಟ್ ಇವಾಗ ಯಾವ ತರ ಕಾನೂನಾತ್ಮಕವಾಗಿ ಶಿಕ್ಷೆ ಆಗುತ್ತೆ ಆ ಲೋಫರ್ಸ್ಗೆ ಅನ್ನೋಂಥದ್ದು ಬೇಕಾಗಿದೆ. ಯಾಕಂದ್ರೆ ಯಾವಾಗೂ ಹೇಳ್ತಾರೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಬರೀ ಮುಸ್ಲಿಂ ಅವ್ರಿಗೆ ಸಪೋರ್ಟು ಅಂತ ಹೇಳಿ. ಈಗ ಈ ತರ ಮಾತಾಡ್ದೋಗ ಯಾವ ತರ ಕಾನೂನಾತ್ಮಕವಾಗಿ ಕ್ರಮ ಆಗುತ್ತೆ ಇಂತಹ ಅಯೋಗ್ರಿಗೆ ಅಂತ ಗೊತ್ತಾಗತ್ತೆ. ದೇವರಲ್ಲೂ ರಾಜಕೀಯ ಮಾಡಕ್ ಹೋಗ್ತೀರಾ, ದೇವ್ರ ಹೆಸರು ಹೇಳಕ್ ಹೋಗ್ಬೇಡಿ ಅಂತ ಹೇಳ್ತೀರಾ ಅಂದ್ರೆ ಇನ್ನೆಂತ ಕಚಡಾಗ್ಲಿರ್ಬೇಕು ಇವ್ರು. ಪಬ್ಲಿಕ್ ಅಲ್ಲಿ ಟ್ರಾಫಿಕ್ ಜಾಮ್ ಮಾಡಿ ಎಲ್ಲಾರು ನೋಡೋಂಥದ್ದು ಮಾಡ್ತಾರಲ್ಲ, 100 ಸಲ ಹೇಳ್ತೀರಿ ಜೈ ಶ್ರೀರಾಮ್ ಅಂತಾನೆ ಹೇಳ್ತೀವಿ. ಹಾಗಂತ ನಾನು BJP ಪಕ್ಷಕ್ಕೆ ಸೀಮಿತ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೂ ಸೀಮಿತ ಅಲ್ಲ, JDS ಪಕ್ಷಕ್ಕೂ ಸೀಮಿತ, ಯಾವ ರಾಜಕಾರಣಿ ಪಕ್ಷಕ್ಕೂ ಸೀಮಿತ ಈಗ ನಾನು ಅಲ್ಲ. ನಾನೊಬ್ಳು ಸಾಮಾನ್ಯ ಪ್ರಜೆ ಆಗಿ, ಹಿಂದೂ ಹೆಣ್ಮಗಳಾಗಿ ನಮ್ಮ ದೇವರುಗಳ ಬಗ್ಗೆ ಮಾತಾಡೋವಾಗ, ಹಾಗಂತ ಬೇರೆ ದೇವ್ರ ಬಗ್ಗೆ ಮಾತಾಡೋಗೂ ಸಹ ನಾನು ಧ್ವನಿ ಎತ್ತೀನಿ. ಬಟ್ ಹೇಳ್ಬೇಡಿ ಅಂತ ನಾನು ಹೇಳಲ್ಲ. ಯಾಕೆ ನೀವು ಚರ್ಚ್ಗೆ ಹೋಗ್ತೀರಾ, ಯಾಕೆ ನೀವು ದರ್ಗಾಗೆ ಹೋಗ್ತೀರಾ ಅಂತ ನಾವು ಕರೆಯಲ್ಲ. ಹಾಗಂತ ನಮ್ಮ ದೇವಸ್ಥಾನಕ್ಕೆ ಬನ್ನಿ ಅಂತ ಕೂಡ ನಾವು ಯಾರಿಗೂ ಒತ್ತಾಯ ಮಾಡಲ್ಲ. ಬಟ್ ಜೈ ಶ್ರೀರಾಮ್ ಅನ್ಬೇಡಿ ನೋ ಅಂತ ಪೊರ್ಕಿಗಳು ಮಾತಾಡ್ತಾರೆ ಅಂದ್ರೆ ಇಷ್ಟು ದಿವಸ ಕೇಳ್ತಾ ಇದ್ದೆ ನಾನು. ಲಾಸ್ಟ್ ಟೈಮ್ ತೇಜಸ್ವಿ ಸೂರ್ಯ ಅವರು ಅಲ್ಲಿ ನಗರಪೇಟ್ ಅಲ್ಲಿ ಒಂದು ಮಾಡಿದ್ರು, ಹನುಮಾನ್ ಚಾಲೀಸ್ ಒಂದು ಅಭಿಯಾನ. ಆ ಟೈಮಲ್ಲಿ ಕೇಳಿದ್ದೆ, ಅವ್ರು ಹೇಳಿರೋ ಅಂತ ವಿಡಿಯೋ ಏನಾದ್ರೂ ಇದೆಯಾ ಅಂತಾನು ನಾನು ಸಹ ಕೇಳಿದ್ದೆ ಜಯನಗರ್ MLA ಸರ್ನ. ಸೊ ಈಗ ಅದು ಕೇಳ್ದೋಗ ಎಷ್ಟು ಬೇಜಾರ ಅಂದ್ರೆ, ಇಂಥ ಪೊರ್ಕೆಗಳಿದಾರ, ಅದಕ್ಕೋಸ್ಕರನೇ ಈ ತರ ಆಗತ್ತಾ? ಯಾಕೆ ಜೈ ಶ್ರೀರಾಮ್ ಅಂದ್ರೆ ಏನ್ ನಿಮ್ಗೆ ಉರಿ? ಜೈ ಶ್ರೀರಾಮ್ ಅಂದ್ರೆ ಏನಪ್ಪ ನಿಮ್ಗೆ ಉರಿ? ಕೆಲವೊಬ್ರು ಇದ್ದೀರಲ್ವಾ, ಯಾಕೆ ದೊಡ್ಡವರೆಲ್ಲಾರು ಚೆನ್ನಾಗೇ ಇರ್ತಾರೆ. ಯಾಕೆ ರಾಜಕಾರಣಿಗಳು ರಾಜಕೀಯ ಟೈಮಲ್ಲಿ ಯಾಕೆ ಅವ್ರವ್ರೆ ಮುಸ್ಲಿಂ ಹಿಂದೂ ಕ್ರಿಶ್ಚಿಯನ್ ಎಲ್ಲ ಇರ್ತಾರಲ್ಲ, ಯಾಕೆ ಅವ್ರು ಜಗಳ ಆಡಲ್ಲ? ನೀವು ಕಾರ್ಯಕರ್ತರು ಚಿಕ್ಕ ಹುಡುಗರು ಜಗಳ ಆಡ್ಕೊಂಡು ಸಾಯ್ತಿರಲ್ಲ ಬೀದಿಗಳಲ್ಲಿ, ನಿಮಗ್ ನಾಚಿಕೆ ಆಗಲ್ವಾ? ಮಾನ ಮರ್ಯಾದೆ ಇಲ್ವಾ ನಿಮ್ಗೆ ಯಾರಿಗೂ? ಜಾತಿ ಅಂತ ಕೋಮುಗಳೇ ಎತ್ಕೊಂಡು ಸಾಯ್ತಾ ಇದಿರಲ್ವಾ? ನೀವು ಮಾಡುವಂತ ಅಲ್ಕಾ ಕೆಲ್ಸಗಳಿಗೆ ಕಾರ್ಯಕರ್ತರು, ಸಣ್ಣ ಹುಡುಗರು, ಬೆಳ್ದಿ ಬಾಳು ಅಂತ ಹುಡುಗರು, ಯುವಕರು ಬಲಿ ಹಾಕ್ತೀರಾ? ದೊಡ್ಡವ್ರು ಚೆನ್ನಾಗೇ ಇರ್ತಾರೆ. ಇಂಥವ್ರನ್ನ ಎದುರ್ಸಕ್ಕೂ, ಇಂಥವ್ರ ಮೇಲೆ ಕೇಸ್ ಹಾಕಿದ್ರು ಪೊಲೀಸವ್ರಿಗೂ ಭಯ. ಯಾಕೆ ಅಂದ್ರೆ ಅನೇಕ ಜನ ರೌಡಿ ಶೀಟರ್ಸ್ ಇರ್ತಾರೆ. ಕಾಕಿ ಪರ್ಮನೆಂಟ್ ಅಲ್ಲ, ಕಾಕಿ ಒಂದಲ್ಲ ಒಂದು ದಿವಸ ತೆಗಿಲೇಬೇಕು. ಹಾಗಂತ ಅವ್ರ ಪ್ರಾಣಕ್ಕೆ ಭಯ ಬೀಳ್ತಾರೆ ಅಂತಾನೂ ಅಲ್ಲ. ಬಟ್ ಅವರು ಒಂದು ಫ್ಯಾಮಿಲಿ ಜೊತೆ ಹೊರಗಡೆ ಹೋದಾಗ ಆಫ್ ಡ್ಯೂಟಿದಲ್ಲಿ, ಇವತ್ತು ನಾನು ಇಂಥವ್ನ ಅಟ್ಯಾಕ್ ಮಾಡಿದ್ದೆ, ಎಲ್ಲಿರ್ತಾರೆ ಅನ್ನೋಂಥ ಭಯ ಭೀತಿಯಿಂದಾನೇ ಕೂತಿರ್ತಾರೆ ಅವ್ರ ಫ್ಯಾಮಿಲಿ ಜೊತೆ ಒಂದು ಹೋಟೆಲ್ಗೆ ಹೋದ್ರೆ. ನಾನು
ಇವ್ರು ಮಾಡುವಂತ ಅಲ್ಕಾ ಕೆಲ್ಸಕ್ಕೆ ಹಂಗಾದ್ರೆ ಸೆಕ್ಯೂರಿಟಿ ಎಲ್ಲಿದೆ? ಇವತ್ ಪಬ್ಲಿಕ್ ಅಲ್ಲಿ ಹಂಗ ಆಗಿದೆ ಅಲ್ವಾ? ಜೈ ಶ್ರೀರಾಮ್ ನೋ ಅಂತ ಹೇಳ್ತಾನಲ್ಲ, ಏನ್ ಶಿಕ್ಷೆ ಇವಾಗ? ನಾನಿವಾಗ ಮಾನ್ಯ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಸರ್ ಹಾಗೆ ಮುಖ್ಯಮಂತ್ರಿ ಆದಂತ DK ಶಿವಕುಮಾರ್ ಸರ್ ಅವ್ರಿಗೆ ಕೇಳ್ತೀನಿ, ಏನ್ ಇವಾಗ ಅವ್ರ ಮೇಲೆ ನೀವು ಕ್ರಮ ತಗೊಳ್ತೀರಾ? ಏನ್ ಕ್ರಮ ತಗೊಳ್ತೀರಾ? ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿದ್ರೆ ಅಲ್ಲ, ಇವತ್ ಇವನ್ ಕೂಗ್ತಾನೆ, ನಾಳೆ ಇನ್ನೊಬ್ಬ ಕೂಗ್ತಾನೆ. ನಾವ್ ಯಾರಿಗೂ ಸಹ ಈ ದೇವ್ರನ್ನ ಮುಗಿಬೇಡಿ, ಈ ದೇವ್ರನ್ನ ಮುಗಿಬೇಡಿ, ಈ ದೇವ್ರನ್ನ ಪೂಜಿಸಿ ಅಂತ ಅಲ್ಲ. ನಾವೆಲ್ಲಾರು ಅಷ್ಟೇ ಒಂದು ಮಾನವ ಜಾತಿ, ಒಂದು ಹೆಣ್ಣು ಗಂಡು ಮೈಯಲ್ಲಿ ಹರಿತಾ ಇರೋಂಥದ್ದು ಕೆಂಪು ರಕ್ತನೇ, ಕೇಸರಿ ರಕ್ತ ಅಲ್ಲ. ಕೇಸರಿ ಅನ್ನೋದು ತಿಲಕ, ಅದು ಹಣೆ ಮೇಲೆ ಇಡುವಂತ ತಿಲಕ. ಹಾಗಂತ ಜೈ ಶ್ರೀರಾಮ್ ಶ್ರೀರಾಮ ಅನ್ನೋದು ಬಿಜೆಪಿಗೆ ಮಾತ್ರ ಸೀಮಿತ ಅಲ್ಲ. ಪ್ರತಿಯೊಬ್ರು ಹಿಂದೂಗಳಿಗೂ, ಪ್ರತಿಯೊಬ್ಬ ಮನುಷ್ಯನಿಗೂ, ಮುಸ್ಲಿಂ ಸಹ, ಕ್ರಿಶ್ಚಿಯನ್ ಅವನ್ ಸಹ ಜೈ ಶ್ರೀರಾಮ್ ಅನ್ನೋ ಅಂತ ಹಕ್ಕು ಇದೆ. ಹೇಳಿ, ಜೈ ಶ್ರೀರಾಮ್ ಅಂತ ಹೇಳಿ. ರಾಮ ಯಾರ ಸ್ವತ್ತು ಅಲ್ಲ. ರಾಮ ಪ್ರತಿಯೊಬ್ಬರು ಸಹ ರಾಮನ್ನ ಪೂಜಿಸುವಂತದ್ದು ಹಕ್ಕಿದೆ. ಆದ್ರೆ ಇವತ್ತು ನಡೆದಿದ್ದಂತ ಘಟನೆ ಅಸಹ್ಯ ಆಗ್ತಾ ಇದೆ. ಕೇಳ್ತಾ ಇದೆ ಇಷ್ಟು ದಿವಸ, ಎಲ್ಲಾರು ಮುಸ್ಲಿಂ ಕೆಟ್ಟವ್ರು ಅಂತ ನಾನು ಹೇಳಲ್ಲ, ಒಳ್ಳೆಯವರು ಇದ್ದಾರೆ. ಬಟ್ ಇಂಥವ್ರಿಗೆ ಏನ್ ಶಿಕ್ಷೆ ಆಕ್ರಿ? ಇವಾಗ ಸ್ಟೇಟಸ್ ಅಲ್ಲಿ ನೋಡೋಣ, ಎಲ್ಲಾರು ಜೈ ಶ್ರೀರಾಮ್ ಅಂತ ಹಾಕೊಳ್ರಿ ಪ್ರತಿಯೊಬ್ರು ಫೇಸ್ಬುಕ್ ಅಲ್ಲಿ. ಇಂಥದಕ್ ಧ್ವನಿ ಎತ್ರಿ. ಹಾಗಂತ ಕೋಮುಗಳಿವೆ ಬೇಡ, ದ್ವೇಷ ರಾಜಕೀಯ ಬೇಡ ನಮ್ಗೆ. ರಾಜಕೀಯ ನಡೀತಾ ಇದೆ, ಎಲೆಕ್ಷನ್ಸ್ ನಡೀತಾ ಇದೆ, ಜಗಳಾಗ್ಲು ಮಾಡ್ಕೊಳ್ತಾ ಇದಾರೆ, ಒಬ್ಬೊಬ್ರು ಹೊಡ್ಕೊಳ್ಳೋದು, ದ್ವೇಷ ಇಟ್ಕೊಳ್ಳೋದು. ಏನ್ ಸಿಗುತ್ತೆ? ವಿನ್ ಆಗೋರು ವಿನ್ ಆಗ್ತಾರೆ, ಸೋಲೋರು ಸೋಲ್ತಾರೆ. ಹಣೆ ಬರ್ದಲ್ಲಿ ಏನಿರುತ್ತೋ ಅದು ಹಾಗೆ ಆಗುತ್ತೆ. ಹಣೆ ಬರ್ದಲ್ಲಿ ಏನಿರುತ್ತೋ ಅದು ಹಾಗೆ ಆಗುತ್ತೆ. ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಯಾರಾದ್ರೂ ನಾವು ಜಾತಿ ಇಂಥ ಒಂದು ಇದ್ರಲ್ಲೇ ಬದುಕಬೇಕು ಅಂತ ಹೇಳಿ? ನಾವು ಹಿಂದೂಗಳು ಹಾಗಂತ ನಾವ್ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ನೀವು ನಾವು ಮುಸ್ಲಿಂ ಅವ್ರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿ. ಕ್ರಿಶ್ಚಿಯನ್ ಅವ್ರು ಹೆಮ್ಮೆಯಿಂದ ಹೇಳ್ಕೊಳ್ಳಿ. ಕ್ರಿಶ್ಚಿಯನ್ ಅವ್ರು ಹಿಂದೂಗ್ ಬನ್ನಿ ಅಂತ ನಾವು ಕರೆಯಲ್ಲ, ಮುಸ್ಲಿಂ ಅವ್ರು ಹಿಂದೂಗ್ ಬನ್ನಿ ಅಂತ ನಾವು ಕರೆಯಲ್ಲ. ಇಲ್ಲ, ನಮ್ಮನ್ನು ನೀವು ಕರೀರಿ ಅಂತಾನು ನಾವು ಕೇಳಲ್ಲ. ಹಾಗಂತ ನಿಮ್ಮ ದೇವ್ರನ್ನ ಬಿಡಿ ಅಂತಾನು ಹೇಳಲ್ಲ, ನಮ್ ದೇವ್ರನ್ನ ಪೂಜಿಸಿ ಅಂತಾನು ಹೇಳಲ್ಲ. ಗೌರವಿಸಿ, ಅವ್ರವ್ರ ಪದ್ಧತಿ, ಸಂಸ್ಕಾರ, ಸಂಪ್ರದಾಯಗಳನ್ನ ಗೌರವಿಸ್ತೀರ ದ್ವೇಷ ಇಟ್ಕೊಂಡು ನೋ ಜೈ ಶ್ರೀರಾಮ್ ನೋ ಚಪ್ಲಿ ಎತ್ಕೊಂಡು ಅಂತ ನನ್ನ ಮಕ್ಕಳನ್ನ ಅಲ್ಲೇ ಗುಂಡಿಟ್ಟಿ ಸಾಯಿಸ್ಬೇಕು. ಏನ್ ಮಾಡುತ್ತೆ ಸರ್ಕಾರ? ಏನ್ ಮಾಡುತ್ತೆ ಇವಾಗ? ಯಾವ ತರ ಶಿಕ್ಷೆ ಕೊಡ್ತಾರೆ, ಯಾವ ತರ ಕಾನೂನಾತ್ಮಕವಾಗಿ ಅವ್ರ ಮೇಲೆ ಶಿಕ್ಷೆ ಆಗತ್ತೆ ಕಾದ್ ನೋಡ್ತೀನಿ. ನಾನಂತೂ ಈ ವಿಚಾರ ಬಿಡಲ್ಲ, ಯಾಕಂದ್ರೆ ಇಷ್ಟು ದಿವಸ ನೋಡ್ತಾ ಇದ್ದೆ. ಬಟ್ ಈಗ ಒಂದು ದೇವ್ರು ಶ್ರೀರಾಮನವಮಿ ಹಬ್ಬ, ಇವತ್ತು ಹಬ್ಬದ ದಿನ ಜೈ ಶ್ರೀರಾಮ್ ನೋ ಅಂತ ಹೇಳ್ತಾನೆ ಅಂದ್ರೆ ಪೊರ್ಕಿ, ಅದಕ್ಕೊಂದಷ್ಟು ಕಮೆಂಟ್ಸ್ ಯಾರೋ ಹೇಳ್ಕೊಟ್ಟಿರ್ತಾರೆ. ಇಂತೋ ನನ್ನ ಮಕ್ಕಳಿಂದ ಧ್ವನಿ ಪ್ರತಿಯೊಬ್ಬ ಹಿಂದೂನೇ ಎತ್ತಬೇಕು ಧ್ವನಿ. ಇಲ್ಲಿ ರಾಜಕೀಯ ಬಿಟ್ಟು ನೋಡೋಣ. ಇವಾಗ ಎಲೆಕ್ಷನ್ ನಡೀತಾ ಇದೆ, ಅದಕ್ಕೋಸ್ಕರ ಈ ತರ ಎತ್ತು ಬಿಟ್ಟಿದ್ದಾರೆ. ಎತ್ತು ಬಿಡೋದನ್ನ ಇಂಥ ಪೊರ್ಕಿಗಳನ್ನ ಎತ್ತು ಬಿಡೋದಲ್ಲ, ಅವನಿಗೂ ಬುದ್ಧಿ ಇರುತ್ತೆ ಹೇಳೋದಕ್ಕೂ. ಇವಾಗ ನೋಡೋಣ ಯಾರು ಕಾಪಾಡ್ತಾರೆ, ಯಾರು ಅವ್ರ ಹಿಂದೆ ಇರ್ತಾರೆ. ನಾನು ಹೇಳ್ತಾ ಇದೀನಲ್ಲ, ನಾನ್ ಬಿಜೆಪಿ ಫೇವರು ಅಲ್ಲ, ಕಾಂಗ್ರೆಸ್ ಫೇವರು ಅಲ್ಲ, JDS ಫೇವರು ಅಲ್ಲ, ಯಾರ ಫೇವರು ಅಲ್ಲ. ಹಾಗಂತ ಪ್ರತಿಯೊಬ್ಬ ಪಕ್ಷದ ಕಾರ್ಯಕರ್ತರನ್ನು ನಾನು ಗೌರವಿಸ್ತೀನಿ. ಪ್ರತಿಯೊಬ್ಬ ಪಕ್ಷದ ನಾಯಕರನ್ನು ಗೌರವಿಸ್ತೀನಿ. ಅವ್ರವ್ರು ಮಾಡಿದಂತ ಪಾಪ ಕರ್ಮಗಳು ಅವ್ರೇ ಅನುಭವಿಸ್ತಾರೆ, ನಾನ್ ಮಾಡಿದ್ ನಾನು ಅನುಭವಿಸ್ತೀನಿ. ಗೌರವ ಬೇರೆ, ಬಕೆಟ್ ಹಿಡಿಯೋದು ಬೇರೆ. ನಾನು ಯಾರಿಗೂ ಬಕೆಟ್ ಹಿಡಿಯಲ್ಲ. ಹಾಗಂತ ಜೈ ಶ್ರೀರಾಮ್ ಅಂತ ಯಾರೋ ಹೇಳಿದ್ರು, ಕೂಗ್ಬೇಡಿ ಸಿಸ್ಟರ್ ನೀವು ಅಂತ ಹೇಳಿ ಹೆಮ್ಮೆಯಿಂದ ಕೂಗ್ತೀನಿ ಜೈ ಶ್ರೀರಾಮ್ ಅಂತ ಹೇಳಿ. ಯಾಕಂದ್ರೆ ನಮ್ಮ ದೇವ್ರುಗಳನ್ನ, ನಮ್ಮ ಹಿಂದೂ ದೇವ್ರುಗಳನ್ನ ನಾನಂತೂ ಬಿಟ್ಕೊಡೋ ಅಂತ ಹೆಣ್ಣು ಮಗಳೇ ಅಲ್ಲ. ನ್ಯಾಯ ಅಂತ ಬಂದ್ರೆ ಹಿಂದೂ ದೇವ್ರನ್ನ, ಹಿಂದೂ ಹೆಣ್ಣು ಮಕ್ಕಳನ್ನ ಬಿಟ್ಕೊಡೋ ಅಂತವಳೆ ಅಲ್ಲ. ಹಾಗಂತ ಬೇರೆ ಜಾತಿಯವ್ರಿಗೆ ಅಪೋಸಿಟ್ ಆಗ್ತೀನಿ ಅಂತಲ್ಲ, ಅವ್ರಿಗೂ ಸಮಸ್ಯೆ ಇದ್ದೋಗು ನಿಂತ್ಕೊಳ್ತೀನಿ, ಅವ್ರ ಜೊತೆನೂ ಧ್ವನಿ ಹಾಗೆ ಇರ್ತೀನಿ. ಆದ್ರೆ ದೇವ್ರುಗಳನ್ನ ಅಡ್ಡ ತರ್ತಾರಲ್ವಾ, ಚಪ್ಲಿ ಕಿತ್ತೋದಂಗೆ ಹೊಡಿಬೇಕಲ್ವ ಇವ್ರಿಗೆಲ್ಲಾರ್ಗು. ಏನ್ ಮಾಡುತ್ತೆ ಸರ್ಕಾರ ಅನ್ನೋಂಥದ್ದು, ಇವಾಗ ಯಾವ ತರ ಆಕ್ಷನ್ ತಗೊಳ್ತಾರ, ಇಲ್ಲ ಸೈಲೆಂಟ್ ಆಗಿರ್ತಾರ ಅನ್ನೋಂಥದ್ದು ನನಗ್ ಬೇಕಾಗಿರೋದು. ಪ್ರತಿಯೊಬ್ಬರಿಗೂ ನಾನು ಹೇಳೋದು, MP ಎಲೆಕ್ಷನ್ಸ್, ಲೋಕಸಭಾ ಚುನಾವಣೆ ನಡೀತಾ ಇದೆ. ಯಾರ್ ಗೆಲ್ತಾರೋ ಯಾರ್ ಸೋಲ್ತಾರೋ ಅವ್ರವ್ರ ಹಣೆ ಬರೋದು 5 ವರ್ಷಕ್ಕೆ ಒಂದು ಸಲ ಚುನಾವಣೆ. ಯಾರೋ ಹೇಳ್ತಾ ಇದ್ರು ನೀವು ಬಿಜೆಪಿ ಫೇವರ್, ಕಾಂಗ್ರೆಸ್ ಫೇವರ್. ನಾನು ಒಂದು ಪಬ್ಲಿಕ್ ರಿವ್ಯೂಸ್ ಮಾಡ್ತಾ ಇದ್ದೀನಿ, ಕೆಲವೊಂದು 3 days ಇಂದ ಮಾಡಿದೀನಿ, ಅಪ್ಲೋಡ್ ಮಾಡ್ತೀನಿ. ಹಾಗಂತ ನಾನು ಯಾವ ಪಕ್ಷಕ್ಕೂ ಬಕೆಟ್ ಹಿಡಿಯೋಳಲ್ಲ. ಮತದಾನ ಅನ್ನೋದು ಮತದಾರರ ಹಕ್ಕು, 5 ವರ್ಷಕ್ಕೆ ಬರುವಂತ ಹಕ್ಕು. ಈಗ ಎಲ್ಲಾ ಮತದಾರರನ್ನ ಹುಡುಕೊಂಡು ಮನೆ ಬಾಗ್ಲಿಗೆ ಎಲ್ಲ ನಾಯಕರು ಹೋಗ್ತಾರೆ, ಸಲಾಮ್ ಹೊಡಿತಾರೆ, ನಮಸ್ಕಾರ ಹಾಕ್ತಾರೆ. ಎಲೆಕ್ಷನ್ ಮುಗ್ದಿ ಗೆದ್ದ ನಂತರ, ಸೋತ ನಂತರ ಪಾಪ
ಜನರು ಅವ್ರ ಮನೆ ಕಾಯುವಂತ ಪರಿಸ್ಥಿತಿ ಬರುತ್ತೆ. ಸೊ ನಾನು ಅದಕ್ಕೆ ಯಾರಿಗೂ ನಾನು ಇದಲ್ಲ, ನಿಮ್ಮ ಹಕ್ಕು, ನಿಮಗೆ ಯಾರಿಗೆ ಬೇಕೋ ಅವ್ರಿಗೆ ಮತ ಮಾಡಿ. ಆಗಂತ ನಮ್ಮ ದೇವರುಗಳು ಸುದ್ದಿ, ನಮ್ಮ ಜಾತಿ ಸುದ್ದಿ, ಕೋಮಗಳಬೆ, ಯಾರಿಗೂ ಅನ್ಯಾಯ ಆಗ್ತಾ ಧ್ವನಿ ಎತ್ತಿ ಜೈ ಶ್ರೀರಾಮ್ ನೋ ಅಂತ ಹೇಳಿರೋ ಅಂತ ವಿಡಿಯೋ ವೈರಲ್ ಆಗಿದೆ ಅಲ್ವಾ, ಅದಕ್ಕೆ ಏನ್ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡ್ತಾರೆ, ಸರ್ಕಾರ ಏನ್ ಡಿಸೈಡ್ ಮಾಡುತ್ತೆ, ಸರ್ಕಾರ ಏನ್ ಇದ್ರ ಮೇಲೆ ಆಕ್ಷನ್ ತಗೊಳ್ತಾರೆ ಅನ್ನೋಂಥದ್ದು ಗೊತ್ತಾಗ್ಬೇಕು. ಪಬ್ಲಿಕ್ ಅಲ್ಲಿ ಕಾರ್ನ ನಿಲ್ಸಿ ಆ ಹುಡುಗರು ಕೇಳ್ಕೊಳ್ತಾ ಇದಾರೆ, ನಿಮ್ಮ ಹಬ್ಬಕ್ಕೆ ನಾವು ಬರ್ತೀವಿ. ಅದು ಕ್ರಿಯೇಟ್ ಮಾಡಿದ್ದಾರೆ ಮೇಡಮ್, ಅದು ಕ್ರಿಯೇಟ್ ಮಾಡಿದ್ರು ರಿಯಾಲಿಟಿನೋ. ಜೈ ಶ್ರೀರಾಮ್ ನೋ ಅಂತ ಹೇಳುವಂತ ಹಕ್ಕು ಅಧಿಕಾರ ಯಾವನ್ಗೂ ಇಲ್ಲ. ಅದು ನಮ್ಮ ಹಕ್ಕು. ದೇವರುಗಳನ್ನ ಪೂಜಿಸುವಂಥದ್ದು, ಮುಗಿಯುವಂಥದ್ದು ನಮ್ಮ ಹಕ್ಕು, ಯಾರಿಗೂ ಕೇಳುವಂಥದ್ದಿಲ್ಲ. ದಯಮಾಡಿ ಪ್ರತಿಯೊಬ್ರು ಅಷ್ಟೇ ನಿಮ್ಮ ಫೇಸ್ಬುಕ್ ಅಲ್ಲಿ, ಅದು ಕಾಂಗ್ರೆಸ್ ಇರಲಿ, JDS ಇರಲಿ, ಯಾವುದೇ ಪಕ್ಷ ಇರಲಿ, ನಿಜವಾಗ್ಲೂ ನಿಮ್ಮ ಹಿಂದುತ್ವ, ನಿಮ್ಮ ದೇವರುಗಳ ಮೇಲೆ ಗೌರವ ಇತ್ತಂದ್ರೆ ಜೈ ಶ್ರೀರಾಮ್ ಅಂತ ಹಾಕ್ರಿ ನೋಡೋಣ ಫೇಸ್ಬುಕ್ ಅಲ್ಲಿ. ಯಾಕೆ ಕೆಲವರು ಜೈ ಶ್ರೀರಾಮ್ ಅನ್ನೋದು ಬಿಜೆಪಿಗೆ ಮಾತ್ರ ಸೀಮಿತನಾ? ನೋ ವೇ. ದೇವ್ರನ್ನ ಅವ್ರೇನ್ ಕೊಂಡುಕೊಂಡಿಲ್ಲ, ಪರಮಾತ್ಮ ಮೇಲೆ ಜೈ ಶ್ರೀರಾಮ್ ಅಂತಾನು ಅಂತೀರಿ, ಹರ ಹರ ಮಹಾದೇವ್ ಅಂತ ಸಹ ಅಂತೀರಿ. ಅದು ನಮ್ಮ ಹಕ್ಕು. ಅದು ಹೇಳ್ಕೊಳ್ಳೋದಕ್ಕೂ, ಅದು ಹೇಳೋಗುನು ಅದ್ರಲ್ಲಿ ಇರೋಂಥ ತೂಕ, ಅದ್ರಲ್ಲಿ ಇರೋಂಥ ಒಂದು ಪಾಸಿಟಿವ್ ವೈಬ್ಸು ದೇವ್ರನ್ನ ಮುಗಿಯೋರ್ಗೆ, ದೇವ್ರನ್ನ ಹಾರೈಸೋರ್ಗೆ ಮಾತ್ರ ಗೊತ್ತಿರುತ್ತೆ. ಇನ್ನ ಕೆಲವರು ಹೇಳಿದ್ರು, ನೀವು ದೇವ್ರನ್ನ ಮುಗಿಬಾರ್ದು, ನೀವು SC ST ಅದು ಇದು ಅಂತ. ನೋಡಿ, SC ST ಗೌಡ ಇನ್ನೊಂದು ಇದೆಲ್ಲ ಜನಗಳು ಮಾಡ್ಕೊಂಡಿರೋಂಥ ಈ ಜಾತಿ ಧರ್ಮಗಳು ತಂದಿಟ್ಕೊಂಡಿರೋಂಥದ್ದು. ಜಾತಿ ಅನ್ನೋದು ಕೊಟ್ಟಿದ್ದಾರೆ, ಹುಟ್ಟಿಸಿದ್ದಾರೆ, ಕೊಟ್ಟಿದ್ದಾರೆ. ಆಗಂತ ನಾನು ಅದೇ ಜಾತಿದಲ್ಲಿ ಇದ್ದೀನಿ ಅಂದ್ಬಿಟ್ಟು ನನ್ನ ಇಷ್ಟ ಕಷ್ಟಗಳನ್ನ ನಾನು ಬಿಟ್ಕೊಡುವಂತ ಹೆಣ್ಮಗ್ಳು ನಾನಲ್ಲ. ನನಗೇನು ಇಷ್ಟನೋ ಅದನ್ನೇ ನಾನು ತಿಂತೀನಿ, ನನಗೇನು ಇಷ್ಟನೋ ಅದನ್ನೇ ನಾನು ಮಾಡ್ತೀನಿ, ನನಗೆ ಯಾವ ದೇವ್ರ ಇಷ್ಟನೋ ಅದನ್ನೇ ಪೂಜಿಸ್ತೀನಿ. ಆಗಂತ ದೇವ್ರುಗಳ ವಿಚಾರಕ್ಕೆ ಬಂದ್ರೆ ಜೈ ಶ್ರೀರಾಮ್ ನೋ ಅಂತ ಹೇಳದ್ನಲ್ಲ ಅವಿವೇಕಿಯ ಲೋಫರು, ಅವ್ರನ್ನ ನೋಡಿದ್ರೆ ಪಕ್ಕಾ ಲೋಫರ್ ಚಪ್ಪರ್ಸ್ ಇದ್ದಂಗಿದ್ದಾರೆ. ಎಷ್ಟು ಧೈರ್ಯ ಇದ್ರೆ ಹೇಳ್ತಾರೆ ಅವ್ರಿಗೆಲ್ಲಾರ್ಗು. ಯಾರು ಇವ್ರಿಗೆಲ್ಲ ಇಷ್ಟು ಫ್ರೀಡಮ್ ಆಗಿ ಬಿಟ್ಟಿರೋದು? ಯಾರು ಇಷ್ಟು ಫ್ರೀಡಮ್ ಆಗಿ ಆ ವೀಲಿಂಗ್ ಎತ್ಕೊಂಡು, ರಸ್ತೆಗಳಲ್ಲಿ ವೀಲಿಂಗ್ ಎತ್ಕೊಂಡು ಅವ್ರ ಬಾಯಲ್ಲಿ ಬರುವಂತ ಮಾತುಗಳು ಕೇಳ್ತಾ ಇದ್ರೆ ಯಾಕೆ ಇವ್ರ ಮೇಲೆಲ್ಲ ಆಕ್ಷನ್ ತಗೊಳ್ತಾ ಇಲ್ಲ? ಇವ್ರಿಗೆಲ್ಲ ಏನಾಗೋಗಿದೆ ಗೊತ್ತಾ? FIR ಆಗುತ್ತೆ, ಜೈಲ್ ಕಳಿಸ್ತಾರೆ, ಬೇಲ್ ಮಾಡಿಸ್ಕೊಂಡ್ ಬರೋಣ ಬಿಡು, ಇದೊಂದು ಆಗೋಗಿದೆ. ಯಾರಿಗೂ ಕರೆಕ್ಟಾಗಿ ಗುಂಡಿಟ್ಟು ಶೂಟ್ ಮಾಡ್ತಾ ಇಲ್ವಲ್ಲ, ಯಾರಿಗಾದ್ರೂ ಒಬ್ಬನಿಗೆ ಗುಂಡಿಟ್ಟು ಪಬ್ಲಿಕ್ ಅಲ್ಲಿ ಹಾಕಿದ್ರೆ ಗೊತ್ತಾಗತ್ತೆ. ದಯಮಾಡಿ ಪ್ರತಿಯೊಬ್ರು ಕಾರ್ಯಕರ್ತರನ್ನ ನಾನು ಕೇಳ್ಕೊಳ್ಳೋದಿಷ್ಟೇ, ಲೋಕೇಶ್ ಗೌಡ್ರು ಯಾರವನು ನನಗೆ ಕೆಟ್ಟ ವಾಚ್ಯದಲ್ಲಿ ಮೆಸೇಜ್ ಮಾಡ್ತಾನೆ. ಉದಯ್ ಹರಸ್, ಹಿಂದೂಗಳನ್ನೆಲ್ಲ ಕ್ರಿಶ್ಚಿಯನ್ ಕರೀತಾರಲ್ಲ, ಅದಕ್ಕೇನು ಹೇಳ್ತೀರಾ? ಊಟ ಮಾಡಿ ಬನ್ನಿ, ನಮ್ಮ ಹೋಟ್ಲಲ್ಲಿ ಊಟ ಚೆನ್ನಾಗಿದೆ, ಇಲ್ಲಿ ತುಂಬಾ ಟೇಸ್ಟ್ ಕೊಡ್ತಾರೆ, ಆರೋಗ್ಯವಾಗಿರುವಂಥ ಫುಡ್ ಅಂತ ಹೇಳ್ತಾರೆ. ನಮ್ಮ ಇಷ್ಟ ಕಷ್ಟಗಳನ್ನ, ನಮ್ಮ ಪದ್ಧತಿನ ನಾವೇನು ತಿಂತೀರಿ, ನಮಗೇನು ಇಷ್ಟ ಅನ್ನೋಂಥದ್ದು ನಮಗಿರ್ಬೇಕು ಬುದ್ಧಿ. ಯಾರು ದಡ್ರಲ್ಲ. ಜನ್ರೇಷನ್ ಚೇಂಜ್ ಆಗಿದೆ, ಟೆಕ್ನಾಲಜಿ ಚೇಂಜ್ ಆಗಿದೆ. ಯಾರೋ ಬಂದು ಬನ್ನಿ ನಮ್ಮ ಕ್ರಿಶ್ಚಿಯನ್ಗೆ, ಬನ್ನಿ ನಮ್ಮ ಮುಸ್ಲಿಮ್ಗೆ, ಬನ್ನಿ ನಮ್ಮ ಜಾತಿ ಕನ್ವರ್ಟ್ ಆಗಿ ಅಂತ ಕರೆಯೋರ್ಗೆ ಬುದ್ಧಿ ಇರುತ್ತೆ. ಬಟ್ ಹೋಗೋ ಅಂಥವ್ರು ದಡ್ನನ್ ಮಕ್ಕಳು. ಯಾರು ಹೋಗ್ತಾರೋ ಅವರು ಅವಿವೇಕಿಗಳು. ನಿಜ, ನನ್ನ ಎಷ್ಟೋ ಜನ ಕರೆದಿದ್ದಾರೆ ಕ್ರಿಶ್ಚಿಯನ್ ಬನ್ನಿ ಅಂತ ಹೇಳಿ, ಹೋಗ್ಬೋದಲ್ವಾ? ನೀವು ಬಟ್ಟಿಡೋದಿಲ್ಲ, ನೀವು ಕ್ರಿಶ್ಚಿಯನ್ನ, ಅದು ನನ್ನ ಇಷ್ಟ. ನಾನು ಬಟ್ಟಿಡ್ತೀನೋ ಬಟ್ಟಿಡೋದಿಲ್ವೋ, ಹೂವು ಮುಡಿತೀನೋ, ಹೂವು ಮುಡ್ದಿ ಬಳೆ ಹಾಕೊಂಡು ಕುಂಕುಮ ಇಟ್ಕೊಂಡು ಹಬ್ಬದ ದಿವಸ ಇರೋ ದಿವಸ ಏನು ಮಾರಮ್ಮ ತರ ಇದೀರಾ, ಏನ್ ಈ ತರ ಅಂತಾರೆ ಇಟ್ಕೊಂಡು, ಅದು ಇಷ್ಟ ಅನ್ನೋದು ನನಗೇನ್ ಮಾಡ್ಬೇಕು, ನನಗೇನ್ ಅನ್ಸುತ್ತೋ ಅದನ್ನ ಮಾತ್ರ ಮಾಡ್ತೀನಿ. ಹಾಗಂತ ಪ್ರತಿಯೊಂದು ಪೂಜೆ ನಾನು ಮಿಸ್ ಮಾಡಲ್ಲ. ನಾನು ದೇವ್ರನ್ನ ಪೂಜೆ ಮಾಡೋದು ತುಂಬಾ, ಯಾಕಂದ್ರೆ ನಾನು ಇವತ್ತು ಬದುಕಿದ್ದೀನಿ, ಇವತ್ತು ನಾನು ಇಷ್ಟು ಸ್ಟ್ರಾಂಗ್ ಆಗಿದ್ದೀನಿ. ನಿಮಗೆ ಗೊತ್ತಿರುತ್ತೆ ಎಲ್ಲಾರ್ಗು, ಇಷ್ಟೆಲ್ಲ ಅವಮಾನ ಆಗಿದ್ದೀನಿ. ಪ್ರತಿ ಒಂದನ್ನು ನಾನು ಪೂಜೆ ಮಾಡಿರುವಂತ, ನಾನು ದೀಪ ಅನ್ಸಿರುವಂತ ದೇವ್ರು ನನಗೆ ಕೊಟ್ಟಿರುವಂತ ಶಿಕ್ಷೆ, ನನ್ನ ತಂದೆ ತಾಯಿಯ ಆಶೀರ್ವಾದ. ದೇವ್ರು, ನಾನು ಹೇಳ್ತಾ ಇರ್ತೇನೆ, ಮಂಜುನಾಥ ಸ್ವಾಮಿಗೆ ತಿಂಗಳಿಗೆ 2 ಸಲ ಆದ್ರೂ ಹೋಗ್ತೀನಿ, ರಾಘವೇಂದ್ರ ಸ್ವಾಮಿಗೆ ಹೋಗ್ತೀನಿ, ಶಿರಡಿಗೆ ಹೋಗ್ತೀನಿ, ಎಲ್ಲ ದೇವ್ರನ್ನ ಮುಗಿತೀನಿ. ಆದ್ರೆ ದೇವರಲ್ಲೂ ಒಂದು ತಂದೆ ತಾಯಿ ಅಂತ ಇಬ್ಬರನ್ನೇ ನಾನು ಇಟ್ಕೊಂಡಿರೋದು. ಒಂದು ಮಂಜುನಾಥ ಸ್ವಾಮಿ ನನ್ನ ತಂದೆ, ಒಂದು ನನ್ನ ತಾಯಿ, ಹಾಗೆ ಬಂಡೆ ಮಹಾಕಾಳಿ ಅಮ್ಮ. ಇವರಿಬ್ಬರನ್ನೇ ನಾನು ತುಂಬಾ ಹಾರೈಸೋ ಅಂಥದ್ದು. ಸೊ
ದಯಮಾಡಿ ಹೇಳ್ತೀನಿ, ಯಾರೂ ಸಹ ಜಾತಿ ಧರ್ಮಗಳಲ್ಲಿ ಕೋಮುಗಳವೆ ಸೃಷ್ಟಿ ಮಾಡುವಂಥದ್ದು ಇಟ್ಕೊಂಬೇಡಿ. ಯಾರೇ ಈ ತರ ಮಾಡಿದ್ರೇನು ಹೋಗಿ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ. ಕಾನೂನಾತ್ಮಕವಾಗಿ ನನಗೆ ಸರ್ಕಾರ ಏನ್ ಮಾಡುತ್ತೆ ಅನ್ನೋಂಥದ್ದು ಗೊತ್ತಾಗ್ಬೇಕು. ವಿಡಿಯೋ ಇಷ್ಟು ವೈರಲ್ ಆಗಿದೆಲ್ಲ, ಯಾವ ತರ ಕ್ರಮ ತಗೊಳ್ತಾರೆ ಇಂಥವ್ರ ಮಧ್ಯೆ ಅನ್ನೋಂಥದ್ದು. ಇದು ಚುನಾವಣೆ ಸಮಯದಲ್ಲಿ ನಡೆಯುವಂಥದ್ದು ಅಂತ ಹೇಳ್ತಾರೆ. ಚುನಾವಣೆ ಸಮಯದಲ್ಲಿ ನಡೆಯುತ್ತೋ ಬಿಡುತ್ತೋ, ಯಾರೋ ಹೋಗ್ಬಿಟ್ಟು ಅಲ್ಲಿ ಏನೋ ತಿನ್ನು ಅಂತ ಹೇಳಿದ್ರು ತಿನ್ನೋ ಅಂತ ಅವಿವೇಕಿಗಳಿಗೆ ತಿನ್ಸಿ ಕಳಿಸ್ತಾ ಇರಬೇಕು. ಹಬ್ಬದ ದಿವಸ ಅದು ನನಗೆ ಇಷ್ಟ ಆಗಿಲ್ಲ, ಅದಕ್ಕೋಸ್ಕರ ಲೈವ್ ಬಂದು ಮಾತಾಡ್ತಾ ಇದ್ದೀನಿ. ಅಂಡ್ ಮತ್ತೊಂದು, ಲೋಕಸಭಾ ಚುನಾವಣೆ ಹತ್ರದಲ್ಲಿದೆ. ನಿಮಗೆ ಯಾರ್ಯಾರಿಗೆ ಇಷ್ಟ, ಯಾವ ಉತ್ತಮದ ನಾಯಕರು ಅಂತವ್ರಿಗೆ ಮಾತ್ರ ಮತ ನೀಡಿ. ಯಾರೋ ಒತ್ತಾಯಕ್ಕೆ ಹೋಗ್ಬಿಟ್ಟು ಮತ ನೀಡುವಂತ ಕೆಲಸ ಮಾಡಬೇಡಿ. ಮೋರ್ ಓವರ್ ಯಾರಿಗೂ ಸಹ ಇವ್ರಿಗೆ ಮತ ಹಾಕಿ, ನೀವ್ ಯಾಕೆ ಇವ್ರಿಗೆ ಹಾಕಿದ್ರಿ ಅಂತೇಳಿ ಒತ್ತಾಯ ಮಾಡ್ಕೊಂಡು ಜಗಳ ಮಾಡಿ ಅವ್ರ ತಲೆ ಹೊಡೆದು ಏನಕ್ರಿ ಬೇಕು ನಿಮ್ಗಿವೆಲ್ಲ? ದ್ವೇಷ ಇವೆಲ್ಲ ಏನಕ್ಕೆ ಬೇಕು? ಒಡೆಯೋದು, ಜಗಳ ಮಾಡೋದು. ಚುನಾವಣೆ ಬರೋದು 5 ವರ್ಷಕ್ಕೊಂದ್ಸಲ. 5 ವರ್ಷ ನೀವು ಯಾವ ಪಕ್ಷದ ನಾಯಕನಿಗೆ ಸಪೋರ್ಟ್ ಮಾಡಿರ್ತಿರಲ್ಲ, ಆ ನಾಯಕ ಬಂದು ನಿಮ್ಮ ಮನೇಲಿ ಕಷ್ಟ ಸುಖಕ್ಕೆಲ್ಲ ನಿಂತ್ಕೊಳ್ಳೋದಿಲ್ಲ. ನಿಮ್ಮ ಜೊತೆಲಿರುವಂತ ಸ್ನೇಹಿತರು, ಅಕ್ಕಪಕ್ಕದವರು ನಿಂತ್ಕೊಳ್ಳೋಂಥದ್ದು. ಕಷ್ಟ ಅಂತ ಬರೋದು ನಮ್ಮ ಜೊತೆಲಿರೋರು, ನಮ್ಮ ಅಕ್ಕಪಕ್ಕದವರು, ನಮ್ಮ ಸಂಬಂಧಿಕರು, ನಿಮ್ಮ ಪ್ರೀತಿಯ ಸ್ನೇಹಿತರು ನಿಮ್ಮ ಜೊತೆ ಬರ್ತಾರೆ ಹೊರತು MLA, MP, MLC, ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಎಜುಕೇಶನ್ ಮಿನಿಸ್ಟರ್, ಮೆಡಿಕಲ್ ಮಿನಿಸ್ಟರ್ ಇವರೆಲ್ಲ ಬಂದು ನಿಂತ್ಕೊಳ್ಳಲ್ಲ ಸ್ವಾಮಿ. ಜಗಳ ಮಾಡ್ಕೊಂಡು ಕುತ್ಕೊಳ್ತಿರಲ್ಲ ಕಾರ್ಯಕರ್ತರೆ. ನಾನು ಒಬ್ಳು ಸಾಮಾನ್ಯ ಕಾರ್ಯಕರ್ತೆ ಆಗಿ ಕೆಲಸ ಮಾಡಿ ಬಂದಿರೋಳು. ಯಾವುದೇ ಪಕ್ಷಕ್ಕೂ ನಾನು ಆಗ್ಲೂ ಸೀಮಿತ ಆಗಿಲ್ಲ. ಧ್ವನಿ ಎತ್ತಿದ್ದೆ, ಮಾತೆ ಈಗಲೂ ಆಗಲ್ಲ. ನಮ್ಮ ಹಕ್ಕು ಮತದಾನದ ಹಕ್ಕು. ನಾವು ಹಿಂದೂಗಳ, ಕ್ರಿಶ್ಚಿಯನೋ, ಮುಸ್ಲಿಮೋ, ನಿಮ್ಮ ದೇವರುಗಳನ್ನ ನೀವು ಪೂಜಿಸಿ. ಯಾವ ದೇವ್ರನ್ನ ಪೂಜಿಸ್ಬೇಡಿ, ಆರೈಸ್ಬೇಡಿ, ಇದನ್ನೇ ಮುಗಿರಿ, ಇದನ್ನೇ ಕೂಗಿ ಅಂತ ಹೇಳುವಂತ ಹಕ್ಕು ಯಾವನ್ಗೂ ಯಾವಳ್ಗೂ ಇಲ್ಲ. ನಿನಗ್ ಬೇಕಂದ್ರೆ ಬಿರಿಯಾನಿ ಆದ್ರೂ ತಿನ್ನು, ಇಲ್ಲ ಬೇರೆ ಏನಾದ್ರೂ ತಿನ್ನು. ಇನ್ನೊಬ್ಬರಿಗೆ ಅದು ತಿನ್ನು ಅಂತ ಹೇಳುವಂತ ರೈಟ್ಸು ಯಾವ ಲೋಫರ್ಸ್ ಸಹ ಇಲ್ಲ. ಪ್ರತಿಯೊಬ್ರು ಮಾತಾಡಿ, ಇವಾಗ ಮಾತಾಡಿ, ಜಗಳ ಬೇಡ. ದಯವಿಟ್ಟು ಜಗಳ ಮಾಡ್ಕೊಳ್ಬೇಡಿ ಯಾರೂನು. ಯಾವನೋ ಒಬ್ಬ ಇಬ್ರು ಮಾಡಿರೋ ತಪ್ಪಿಗೆ ನಿಮ್ಮ ಅಕ್ಕಪಕ್ಕ ಸರೌಂಡಿಂಗ್ ಅಲ್ಲಿರೋರ್ಗೆ ನಿಮ್ ಮುಸ್ಲಿಂ ಅವ್ರು ಹಿಂಗ್ ಅಂದ್ಬಿಟ್ರೆ, ನಿಮ್ ಕ್ರಿಶ್ಚಿಯನ್ ಅವ್ರು ಹಿಂಗ್ ಅಂದ್ಬಿಟ್ರು ಅಂತ ಜಗಳ ಮಾಡ್ಕೊಳಕ್ಕೆ ಯಾವೊಬ್ರು ಎಜುಕೇಟೆಡ್ಸ್ ಆ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಯುವಕರೇ ಹೇಳ್ತೀನಿ, ತಂದೆ ತಾಯಿ ಇರ್ತಾರೆ, ಯೂತ್ಸ್ ಹುಡುಗರು, ಅಪ್ಪ ಅಮ್ಮ ನಂಬ್ಕೊಂಡು ನಿಮ್ನೆ ಇರ್ತಾರೆ. ಯಾಕಂದ್ರೆ ಇಂಥ ಒಂದು ಟೈಮಲ್ಲಿ ಪ್ರವೀಣ್ ಅವ್ರು ನೆನಪು ಬರ್ತಾರೆ, ಶಿವಮೊಗ್ಗದ ಹುಡುಗ ನೆನಪು ಬರ್ತಾರೆ. ದಯವಿಟ್ಟು ಯಾರು ಸಹ ನಿಮ್ಮ ಪ್ರಾಣನ ಒತ್ತಾಯಕ್ಕಿಟ್ಟು ಬಲಿ ಮಾಡ್ಕೊಳಕ್ ಹೋಗ್ಬೇಡಿ. ರಾಜಕೀಯ ಸಮಯದಲ್ಲಿ ಇಂಥ ಒಂದು ಎಲೆಕ್ಷನ್ ಟೈಮಲ್ಲಿ ದಯವಿಟ್ಟು ಜಗಳ ಹಾಡ್ಕೊಳಕ್ ಹೋಗ್ಬೇಡಿ. ಪ್ರೀತಿಯಿಂದ ಕ್ಯಾಂಪೇನಿಂಗ್ ಮಾಡಿ. ನಿಮ್ಗೆ ಇಷ್ಟ ಆಯ್ತಾ ಕ್ಯಾಂಪೇನ್ ಮಾಡಿ. ಯಾವುದೋ ಅವ್ರು ಕೊಡೋ ಅಂತ ಒಂದಷ್ಟು ಬೂತ್ ದುಡ್ಡಿಗೆ, ಇನ್ನೊಂದು ದುಡ್ಡಿಗೆ ದಯವಿಟ್ಟು ಯಾರೂ ಸಹ ಈ ರಾಜಕೀಯಕ್ಕೆ ಬಲಿ ಆಗಕ್ಕೆ ಹೋಗ್ಬೇಡಿ. ಉತ್ತಮವಾದಂಥ ಪ್ರಜೆಗಳಾಗಿ ನೀವು ಮುಂದಿನ ದಿವಸದಲ್ಲಿ ನಾಯಕರಾಗಿ ಹೊರತು ಎಲ್ಲಾರನ್ನೂ ಪ್ರೀತಿಸಿ, ಯಾರೋ ಒಬ್ರು ನಮ್ಮ ದ್ವೇಷಿಸ್ತಾರೆ ಅಂತ ಹೇಳಿ ನೀವು ಎಲ್ಲಾರನ್ನೂ ದ್ವೇಷಕ್ಕೆ ಹೋಗ್ಬೇಡಿ. ದಯಮಾಡಿ ಎಲೆಕ್ಷನ್ ಹತ್ರದಲ್ಲಿದೆ, ಯಾರೂ ಸಹ ಜಗಳ ಆಡಕ್ಕೆ ಹೋಗ್ಬೇಡಿ. ಮತ ಇವ್ರಿಗೆ ಹಾಕಿ, ನೀನು BJP ಅವನು, ನೀನು ಕಾಂಗ್ರೆಸ್ ಅವನು, ನೀನು JDS ಅವನು, ಮಹಿಳೆಯರನ್ನ ನಿಂದಿಸೋದು ಇವೆಲ್ಲ ಬಿಡಿ. ಯಾವ ಥರ ಚುನಾವಣೆ ನಡಿಬೇಕು ಅಂತ ಅಂದ್ರೆ, ಯಾವ ನಾಯಕನೂ ಸಹ ₹1 ಖರ್ಚು ಮಾಡಬಾರ್ದು. ಯಾರು ಸಹ ಮನೆಗಳ ಹತ್ರ ಹೋಗಿ ಮತ ಹಾಕಿ ಅಂತ ಕೇಳಬಾರ್ದು. ಎಲೆಕ್ಷನ್ ಡೇಟ್ ಅಂತ ಅನೌನ್ಸ್ ಮಾಡಬೇಕು, ಮತದಾರರು ಹೋಗಿಂತ ದಿವಸ ಹೋಗಿ ವೋಟಿಂಗ್ ಮಾಡಬೇಕು. ನಮ್ಗೆ ಎಕ್ಸಾಮ್ ಇಂಥ ದಿವಸ ಇದೆ ಅಂತ ಹೇಳ್ತಾರೆ, ಯಾವಾಗ ನಾವು ಹೋಗಿ ಪ್ರಿಪ್ರೇಷನ್ ಆಗಿ ಎಕ್ಸಾಮ್ ಆ ತರ ಯಾವತ್ತು ಅಂತ ಒಂದು ಚುನಾವಣೆ ನಡೆಯುತ್ತೋ ಆವಾಗ ಇದೆಲ್ಲ ನಿಲ್ಲುತ್ತೆ. ಈ ದ್ವೇಷ, ಕೋಮುಗಲಭೆ ಏನಿವೆಲ್ಲ ದಯಮಾಡಿ ಪ್ರತಿಯೊಬ್ಬರಿಗೂ ಹೇಳೋದು, ಯುವಕರೇ, ಯೂತ್ಸ್ಗೆ, ಎಲ್ಲ ಪಕ್ಷದ ಕಾರ್ಯಕರ್ತರೆ, ಎಲೆಕ್ಷನ್ ಟೈಮಲ್ಲಿ ಜಗಳ ಮಾಡ್ಕೊಳ್ಬೇಡಿ, ದ್ವೇಷ ಇಟ್ಕೊಳ್ಬೇಡಿ, ಇದೇ ಪಕ್ಷಕ್ಕೆ ಓಟ್ ಹಾಕಿ ಅಂತ ಹೇಳಬೇಡಿ. ನಿಮ್ಮ ಯಾವ ಪಕ್ಷಕ್ಕೆ ಇಷ್ಟನೋ ಆ ಪಕ್ಷಕ್ಕೆ ಕ್ಯಾಂಪೇನ್ ಮಾಡಿ, ಇಲ್ಲ ಸುಮ್ಮನೆ ಮನೇಲಿರಿ. ನಿಮ್ಮ ಮನೇಲಿ ಊಟ ಇರುತ್ತಲ್ವಾ, ಚೆನ್ನಾಗಿ ಅಮ್ಮ ಊಟ ಮಾಡಿ ಹಾಕಿರ್ತಾರಲ್ವ ಮನೆಯಲ್ಲಿ, ಅಪ್ಪ ಅಮ್ಮ ಇರ್ತಾರಲ್ವಾ, ಅವ್ರ ಜೊತೆ ನೆಮ್ಮದಿಯಾಗಿ ಕಾಲ ಕಳೀರಿ. ನಿಮ್ಗೆ ಹೇಳಿರ್ತಾರ ಯಾವ್ದಾದ್ರು ಮಿನಿಸ್ಟರು, MLAಗಳು ಬನ್ನಿ ಕ್ಯಾಂಪೇನ್ ಮಾಡಿ, ನಿಮ್ಗೆ ಇಂಥ ಒಂದು ಸೀಟ್ ಕೊಟ್ಬಿಡ್ತೀನಿ. ನೋಡ್ರಿ, ಎಲ್ಲ ರಾಜಕಾರಣಿಗಳು ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇನ್ನೇನು ಸಾಮಾನ್ಯ ಕಾರ್ಯಕರ್ತರಿಗೆ ಯಾವೊಬ್ರು ಪಕ್ಷದವರಾದ್ರೂ ಕೊಟ್ಟಿದಾರ? ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗಿರೋಂಥ ಟ್ಯಾಲೆಂಟು, ನಾಲೆಜು ಪೊಲಿಟಿಕ್ಸ್ ಬಗ್ಗೆ ಯಾವೊಬ್ಬ ರಾಜಕಾರಣಿಗೂ ಇರಲ್ಲ, ರಾಜಕಾರಣಿಗಳ ಮಕ್ಕಳಿಗೂ ಇರಲ್ಲ.
ನಾನು ಹೇಳ್ತಾ ಇರ್ತೀನಲ್ಲ, ರಾಜಕಾರಣಿಗಳು ಮಕ್ಕಳು ರಾಜಕೀಯಕ್ಕೆ ಬರ್ತಾರೆ, ಬಿಸ್ನೆಸ್ ಮ್ಯಾನ್ ಮಕ್ಕಳು ಬಿಸ್ನೆಸ್ ಮಾಡ್ತಾರೆ, ಸೆಲೆಬ್ರಿಟಿ ಮಕ್ಕಳು ಬೇಗ ಅವರು ಒಬ್ರು ಸೆಲೆಬ್ರಿಟಿ ಇದಾಗ್ಬಿಡ್ತಾರೆ. ಸೊ ಸಾಮಾನ್ಯ ಕಾರ್ಯಕರ್ತರು ಸಾಮಾನ್ಯವಾಗಿ ದುಡ್ಕೊಂಡು ಅವ್ರವ್ರಿಗೆ ಬಕೆಟ್ ಇಟ್ಕೊಂಡು ಬದುಕಿರ್ಬೇಕು. ಯಾಕೆ ಬೇಕು ನಿಮಗ್ ನೀವು ನಾಯಕ ಆಗಿ? ಯಾವುದೋ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿ, ಚಿಕ್ಕ ಬಿಸ್ನೆಸ್ ಮಾಡಿ, ಅದ್ರಲ್ಲಿ ನಿಮ್ಮನೆಗೆ ನೀವು ಇರೋ ಆಗಿ, ನಿಮ್ಮ ಗಲ್ಲಿಗೆ ನಿಮ್ಮ ಊರ್ಗಿರೋ ಹಾಗೆ ಸಾಕು. ಯಾರಿಗೂ ಎದುರಬೇಕಾಗಿರೋದು ಏನೂ ಇಲ್ಲ. ನಿಮ್ಮನ್ನೆಲ್ಲ ಉಪಯೋಗಿಸ್ಕೊಳ್ತಾರೆ ಹೊರತು ಧಮ್ಕಿ ಹಾಕಿ ರಾಜಕೀಯ ನೋಡ್ಬಿಟ್ಟಿದ್ದೇನೆ. ವಯಸ್ಸು ಚಿಕ್ಕದು, ಅನುಭವ ತುಂಬಾ ದೊಡ್ಡದು. ದಯಮಾಡಿ ಯಾರೂ ಸಹ ಎಲೆಕ್ಷನ್ ಟೈಮಲ್ಲಿ ಜಗಳ ಮಾಡ್ಕೊಳಕ್ ಹೋಗ್ಬೇಡಿ. ಅಂಡ್ ಮುಸ್ಲಿಂ ಬಾಂಧವರೇ, ಕ್ರಿಶ್ಚಿಯನ್ ಬಾಂಧವರೇ, ಎಲ್ಲ ಅಣ್ಣ ತಮ್ಮಂದ್ರೆ, ಜೈ ಶ್ರೀರಾಮ್ ನೋ ಅನ್ನುವಂತ ಹಕ್ಕು ಯಾರಿಗೂ ಇಲ್ಲ. ಜೈ ಶ್ರೀರಾಮ್ ನೀವು ಕರೀರಿ, ಆದ್ರೆ ನೋ ಅನ್ನುವಂತ ಹಕ್ಕು ಯಾರಿಗೂ ಇಲ್ಲ. ಯಾರು ಅಂದಿದ್ದಾರೆ, ನಿಮ್ಮ ಒಂದು ಜನಾಂಗದವ್ರು ಯಾರು ಅಂದಿದ್ದಾರೆ, ನಿಜವಾಗ್ಲೂ ಹಿಂದೂಗಳನ್ನ ಪ್ರೀತಿಸೋರಾದ್ರೆ, ಮುಸ್ಲಿಂ ಬಾಂಧವ್ರಿಗೆ ನಾನು ಕೇಳ್ಕೊಳ್ಳೋದು, ಯಾರೆಲ್ಲ ಇದ್ದೀರಾ ನಿಜವಾಗ್ಲೂ ನಿಮ್ಗೆ ಹಿಂದೂವ್ರ ಮೇಲೆ ಗೌರವ ಇತ್ತಂದ್ರೆ, ಕೆಲವರು ಒಳ್ಳೆಯವರು ಇದ್ದಾರೆ, ದಯಮಾಡಿ ಯಾವನಿವತ್ತು ಆ ತರ ಕೂಗಿ ಧಮ್ಕಿ ಹಾಕಿ ರಸ್ತೆದಲ್ಲಿ ನಿಂತು ಆ ತರ ಅವಚ್ಯ ಶಬ್ದಗಳಿಂದ ನಿಲ್ಸಿದ್ದಾರೆ ಅವ್ರ ವಿರುದ್ಧ ಧ್ವನಿ ಎತ್ತಿ, ಯಾರು ಈ ತರ ಮಾತಾಡಿದಾರ ಅವ್ರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಆಗ್ಲಿ, ಗುಂಡಿಟ್ಟು ಸಾಯಿಸ್ಲಿ ಅಂತ ಧ್ವನಿ ಎತ್ತಿ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಬಂದ್ರೇನೆ ಮುಸ್ಲಿಮು ಅಂತ ಹೇಳ್ತಾರೆ, ಮುಸ್ಲಿಂ ಅಲ್ಲೂ ಒಳ್ಳೆಯವರಿದ್ದಾರೆ. ಆ ಒಳ್ಳೆಯವರು ಇವತ್ತು ಧ್ವನಿ ಎತ್ತಿ ಮಾತಾಡಿ. ನಾನಂತೂ ಈ ಒಂದು ವಿಡಿಯೋನ ವೈರಲ್ ಮಾಡ್ತಾನೆ ಇರ್ತೀನಿ, ಬಿಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಯಾವ ತರ ಶಿಕ್ಷೆ ಆಗುತ್ತೆ ಅನ್ನೋದು ಗೊತ್ತಾಗ್ಬೇಕು. ಇಲ್ಲಿವರೆಗೂ ನಾನು ಕೇಳ್ಕೊಂಡೇ ಬರ್ತಾ ಇದೆ, ಬಟ್ ಇವತ್ತು ನಾನು ಲೈವ್ ಅಲ್ಲೇ ವಿಡಿಯೋ ನೋಡಿರೋದ್ರಿಂದ ಅದು ನನಗೆ ತಡ್ಕೊಳಕ್ ಆಗಿಲ್ಲ. ಸೊ ಅದಕ್ಕೋಸ್ಕರನೇ ಬಂದ್ರೆ, ಯಾರು ಸಹ ಜಗಳ ಮಾಡಬೇಡಿ. ನಿಮ್ಮ ಈ ಸಂದೇಶ ಹಿಂದೂಗಳಿಗೆ ಅಲ್ಲ ನಮ್ಮ ಸಹೋದರರಿಗೆ ಸ್ಫೂರ್ತಿ. ಧನ್ಯವಾದಗಳು. ಸಿ ಎಲ್ಲರಿಗೂ ಅಷ್ಟೇ ಹೇಳೋದು, ನಿಮ್ಗೇನ್ ಇಷ್ಟನೋ ನೀವು ತಿನ್ನಿ, ನಿಮ್ಗೆ ಹೆಂಗ್ ಇಷ್ಟನೋ ಹಂಗ್ ಬದುಕಿ. ಸ್ವತಂತ್ರ ಅನ್ನೋದು ಬಂದಿದೆ ಅಂತ ಹೇಳ್ತಾರೆ, ನಿಜವಾಗ್ಲೂ ಯಾರಿಗೂ ಸಹ ಸ್ವತಂತ್ರ ಬಂದಿಲ್ಲ. ನೋಡಿ, ಮತದಾನ ಹಾಕೋ ಅಂತ ಸ್ವತಂತ್ರನೇ ಬಂದಿಲ್ಲ ಯಾರಿಗೂ. ಇದೇ ಪಕ್ಷಕ್ಕೆ ಓಟ್ ಹಾಕಿ, ಇದಕ್ಕೆ ಓಟ್ ಹಾಕಿ ದುಡ್ಡು ಕೊಡ್ತಾರ ತಗೊಳ್ಳಿ, ಬಟ್ ಮತ ಹಾಕುವಾಗ ಅದು ನಿಮ್ಮ ಹಕ್ಕು. ಏನದು ವೋಟಿಂಗ್ ಬಾಕ್ಸ್ ಹತ್ರ ಹೋಗ್ತಿರಲ್ಲ, ಅಲ್ಲಿ ನಿಮಗೆ ಯಾರಿಷ್ಟ, ಯಾರು ನನ್ಗೆ 5 ವರ್ಷ ನನಗೆ ಸಮಸ್ಯೆ ಬಂದೋ ಕಾಪಾಡ್ತಾರೆ, ಯಾರು 5 ವರ್ಷ ನನಗೆ ನಿಲ್ತಾರೆ ಅನ್ನೋಂಥವ್ರಿಗೆ ಮಾತ್ರ ಮತವನ್ನ ಪ್ರೆಸ್ ಮಾಡಿ. ನಾನು ಅದೇ ಮಾಡ್ಕೊಂಡ್ ಬಂದಿದ್ದು. ನನಗೆ ಯಾರಿಷ್ಟ, ನನಗೆ ಯಾವ ಉತ್ತಮವಾದಂಥ ನಾಯಕ ಇರಬೇಕು, ಸಕ್ರಿಯವಾಗಿ ಜನರ ಜೊತೆ ಸಂಪರ್ಕದಲ್ಲಿರ್ತಾರೆ, ಜನರ ಮೇಲೆ ರೌಡಿಸಮ್ ಮಾಡ್ದಿರಾ, ದಬ್ಬಾಳಿಕೆ ಮಾಡ್ದಿರಾ, ದೌರ್ಜನ್ಯ ಮಾಡ್ದಿರಾ, ಮಾಡ್ಕೊಳ್ಳೋದಿಲ್ಲ. ಈಗ ಅಮ್ಮ ಅಪ್ಪ ಮತ ಹಾಕಿ, ನಮಗ್ ಮತ ಹಾಕಿ ಅಂತೆಲ್ಲ ಮನೆ ಹತ್ರ ಕೇಳ್ಕೊಂಡ್ ಬರ್ತಾರೆ. ವಿನ್ ಆದ್ಮೇಲೆ ಇರೋದು ಹಬ್ಬ. ಅವ್ರ ಮನೆ ಹತ್ರ ನೀವು ಹೋಗಿ ಕೇಳ್ಕೊಂಡ್ರೆ ಹೇಳ್ತೀನಿ ಹೋಗಿ ಮಾಡ್ತೀನಿ. ಇಷ್ಟೇ ರಾಜಕೀಯ. ಅದಕ್ಕೆಲ್ಲ ಕಾರಣ ರಾಜಕೀಯ ನಾಯಕರು, ಅವರು ಅಮಾಯಕರು ಪಾಪ ಅಂತ ಹೇಳಿ ಕೇಸ್ ಕ್ಲೋಸ್ ಮಾಡ್ತಾರೆ ಅಷ್ಟೇ. ಮಾಡಬಾರ್ದು. ಎಲ್ಲರೂ ಸಹ ಧ್ವನಿ ಎತ್ತಿ. ನನ್ನ ಸಪೋರ್ಟ್ ಖಂಡಿತವಾಗ್ಲೂ ಇರುತ್ತೆ. ಅದ್ ಎಲೆಕ್ಷನ್ ಟೈಮಲ್ಲಿ ಗಲಾಟೆ ಆಗ್ಬಾರ್ದು ಅಂತೆಲ್ಲ ಹೇಳ್ತಾರೆ. ಇದು ಗಲಾಟೆ ಬೇಡ, ಧ್ವನಿ ಎತ್ತನ. ಪ್ರತಿಯೊಬ್ರು ಸೋಷಿಯಲ್ ಮೀಡಿಯಾ ವಾರ್ ಮಾಡಿ ಕೇಳಿ, ಯಾರು ಈ ತರ ಮಾಡಿದಾರ ನೋಡಿ. ರಾಜಕೀಯ ನಾಯಕರು ಹೇಳ್ಕೊಟ್ಟಿದ್ರೆ ಅವ್ರಿಗೆ ಆಗ್ಲಿ. ರಾಜಕೀಯ ನಾಯಕ ಬಂದ್ಬಿಟ್ಟು ಯಾವ್ದೋ ಒಂದು ಪೊರ್ಕಿಗೆ ಹಿಂಗ್ ಹೇಳು ಅಂತ ಹೇಳ್ಕೊಟ್ಟಿರ್ತಾರ ಪೊರ್ಕಿಗಳಿಗೆ. ಇವ್ರಿಗೇನ್ ಗೊತ್ತಾ, ನಮ್ದೇ ಸರ್ಕಾರ ಇದೆ, ನಮ್ಗಿಂತವ್ರು ಇದಾರೆ, ಅವ್ರ ಪರಿಚಯನೇ ಇರಲ್ಲ, ನಮ್ಗೆ ಅವ್ರ ಗೊತ್ತು ಇವ್ರ ಗೊತ್ತು. ಕೆಲವ್ರು ನೋಡಿದೀನಿ, ನಾವು ಅವ್ರ ಜೊತೆನೇ ಇರ್ತೀರಿ. ಯಾರೋ ಹೇಳಿದ್ರು, ನಾನು ಬರೀ ಫೋಟೋಸ್ ಇಡಿಸ್ಕೊಂಡು ಬೊಕ್ಕೆ ಕೊಟ್ಕೊಂಡು. ಅಲ್ಲ ಸ್ವಾಮಿ, ನಾನು ಎಲೆಕ್ಟೆಡ್ ಹೇಳಿದ್ದೀನಲ್ಲ, ನಾನು ಬ್ಲಾಕ್ ಲೆವೆಲ್ ಇಂದ ಸ್ಟೇಟ್ ಲೆವೆಲ್ ಬಂದವಳು. ಈಗ ನನಗೆ ಯಾವುದೇ ಪಕ್ಷಕ್ಕೆ ನನಗೆ ಕೆಲಸ ಮಾಡಕ್ ನನಗಿಷ್ಟ ಇಲ್ಲ. ನನಗೆ ಉತ್ತಮವಾದಂತ ನಾಯಕ ಬರಬೇಕು. ಸದ್ಯಕ್ಕೆ ನನ್ನ ಒಂದು ವೇದಲ್ಲಿ ನಾನು ಬೆಳಿಬೇಕು, ಹೋಗ್ಬೇಕು ಅನ್ನೋಂಥದ್ದು ಮಾತ್ರ. ಆದ್ರೆ ಇದನ್ ಮಾತ್ರ ಯಾವುದೇ ರಾಜಕಾರಣಿ ಸಪೋರ್ಟ್ ಇದ್ರೇನು ಸಹ ಧ್ವನಿ ಎತ್ತೀನಿ. ಅವನು ಯಾರೇ ಆಗಿರ್ಲಿ, ಅಲ್ಲಿ ಕಂಪ್ಲೇಂಟ್ ಆಗಿಲ್ಲ ಅಂದ್ರೂ, ಕೇಸ್ ಕ್ಲೋಸ್ ಆದ್ರೂ, ಅದ್ ಯಾವ ಏರಿಯಾದಲ್ಲಿ ಆಗಿದೆ ಅಂತ ಇದ್ರ ಬಗ್ಗೆ ನಾನಂತೂ ವಾರ್ ಮಾಡ್ತಾನೆ ಇರ್ತೀನಿ. ಯಾರೇ ನಂಗೆ ಅಗೇನ್ಸ್ಟ್ ಬರ್ಲಿ, ಯಾರೇ ಸಪೋರ್ಟ್ ಬರ್ಲಿ, ನಾನಂತೂ ಬಿಡೋದಿಲ್ಲ. ಯಾಕಂದ್ರೆ ಜೈ ಶ್ರೀರಾಮ್ ನೋ ಅಂದ್ಬಿಟ್ಟು ಇನ್ನೊಂದು ಅನ್ನಲ್ಲ, ಅದ್ ನನ್ಗೆ ತುಂಬಾ ನೋವಾಯ್ತು ಅನ್ನೋದಕ್ಕಿಂತ, ಎಲ್ಲಿದ್ದೀರಿ ನಾವು? ಭಾರತ ದೇಶದಲ್ಲಿ ಇದ್ದೀರಾ ನಾವು? ಭಾರತ ದೇಶದಲ್ಲಿ ಇದ್ದೀರಾ ನಾವು? ಇದೀರಿ ಅಂದ್ರೆ ಅವ್ರು ಅಂದಿರೋರ್ಗೆ ಗುಂಡಿಟ್ಟಿ ಕೊಡ್ಬೇಕು. ಯಾರು? ಸರ್ಕಾರ ಮಾಡ್ಬೇಕು ಈ ಕೆಲಸ. ಸರ್ಕಾರದ ಕೈಲಿರೋದು, ಸರ್ಕಾರದ ಕೈಲಿದೆ ಏನ್ ಮಾಡ್ತಾರೆ ಅನ್ನೋಂಥದ್ದು.
ಓ ಪದ್ದು ಮಹಾರಾಜ್, ನಂಗೆ ರಾಜಕೀಯ ಬೇಡ, ಬಡವರು ಬದುಕಲಿ, ರೈತರು ಉಳಿಯಲಿ, ಸೈನಿಕರು ಗೆಲ್ಲಲಿ ಸಾಕು ಅಕ್ಕ. ಒಳ್ಳೇದಾಯ್ತಪ್ಪ, ನೀನ್ ಬದ್ಲಾಗಿದ್ಯಲ್ವಾ, ಸಾಕಷ್ಟೇ. ಬದ್ಲಾಗಿದ್ರೆ ಒಳ್ಳೆ ಹುಡುಗ. ಸೊ ಎಲ್ಲಾರ್ಗೂ ಶ್ರೀರಾಮ್ ನವಮಿ ಹಬ್ಬದ ಶುಭಾಶಯಗಳು. ದಯಮಾಡಿ ಮತ್ತೊಮ್ಮೆ ಹೇಳ್ತೀನಿ, ಚುನಾವಣೆ ಸಮಯದಲ್ಲಿ ಜಗಳ ಮಾಡ್ಕೊಳ್ಬೇಡಿ, ಕೋಮು ಗಲಭೆ ಬೇಡ. ಅವನು ಬಿಜೆಪಿ, ಅವ್ನು ಕಾಂಗ್ರೆಸ್, ಅವ್ನು ಇವ್ರಿಗೆ ಓಟ್ ಹಾಕ ಅಂದ್ಬಿಟ್ಟ, ಅವ್ನು ಇವ್ರಿಗೆ ಓಟ್ ಹಾಕ ಅಂದ್ಬಿಟ್ಟ ಅಂತ ಹೇಳಿ ಜಗಳ ಮಾಡ್ಕೊಂಡ್ರೆ ನಿಮಗೆ ಯಾರು ನಿಂತ್ಕೊಂಡಿರ್ತಾರಲ್ಲ ಎಲೆಕ್ಷನ್ಗೆ, ಅವ್ರು ಬಂದು ನಿಮ್ಮನ್ನು ಬಿಡಿಸೋದಿಲ್ಲ. ಹೇಳಿರ್ತಾರೆ, ರೌಡಿ ಶೀಟರ್ಸ್ ಓಪನ್ ಮಾಡೋದು, ಮತ್ತೊಂದು FIR ಆದೋಗ ನಿಮ್ಮ ತಂದೆ ತಾಯಿ ದುಡ್ಡು ಕೊಟ್ಟು ಬೇಲ್ ಮಾಡಿಸ್ಕೊಂಡ್ ಬರ್ತಾರೆ. ಯಾವ MLA MP MLC ಇನ್ನೊಬ್ರು ಇಲ್ಲ, ನಿಮ್ ಲೋಕಲ್ ಲೀಡರ್ ಬಂದು ನಿಮ್ಗೆ ಬೇಲ್ ಮಾಡಿಸೋದಿಲ್ಲ. ನೀವು ಮಾಡ್ಕೊಳ್ಳೋ ಜಗಳಕ್ಕೆ ಪಕ್ಷ ಅಂತ ಎದೆ ಸೀಳಿ ರಕ್ತ ತೆಗೆದು ಕೇಸ್ ಹಾಕ್ಸ್ಕೊಂಡು ಇರ್ತಿರಲ್ವಾ. ಯಾವೊಬ್ಬ ಕಾರ್ಯಕರ್ತನಿಗಾದ್ರೂ ಆಯ್ತು, ಕಾಂಗ್ರೆಸ್ ಅಲ್ಲಿರೋ ಕಾರ್ಯಕರ್ತನೇ ಆಗ್ಲಿ, ಬಿಜೆಪಿದಲ್ಲಿ ಇರೋಂಥ ಕಾರ್ಯಕರ್ತನೇ ಆಗ್ಲಿ, JDS ಅಲ್ಲಿ ಇರೋಂಥ ಕಾರ್ಯಕರ್ತನೇ ಆಗ್ಲಿ, ನಿಮ್ಮ ಮೇಲೆ ಕೇಸಸ್ ಖಂಡಿತವಾಗ್ಲೂ ಆಗಿರುತ್ತೆ. ಅದು ಆಪೋಸಿಟ್ ಪಾರ್ಟಿಯಿಂದ ಆಗಿರುತ್ತೋ, ನಿಮ್ಮ ಪಾರ್ಟಿಯಿಂದ ಆಗಿರುತ್ತೋ, ಇಲ್ಲ ನಿಮ್ಮ ಗೊತ್ತಿರೋರು ಮಾಡಿರ್ತಾರೋ. ಯಾವೊಬ್ಬ ರಾಜಕಾರಣಿ ಆದ್ರೂ ಬಂದು ನಾನು ಇದೀನಪ್ಪ ಅಂತ ಹೇಳಿ ನಿಮ್ಮ ಪರ ಮಾತಾಡಿದಾರಾ, ನಿಮಗ್ ಬೇಲ್ ಮಾಡಿಸಿದಾರ, ಕುಟುಂಬಕ್ಕೆ ಬಂದು ಒಂದು ಸಲಹೆ ಸೂಚನೆ ಕೊಟ್ಟೋಗಿದಾರ? ಯಾವನು ಮಾಡೋದಿಲ್ಲ, ಯಾರು ಮಾಡೋದಿಲ್ಲ. ನೀವು ಸತ್ರೆ ಬಂದು ಒಂದ್ ಮೊಳ ಹೂವ ಹಾಕ್ಬಿಟ್ಟು ಒಂದ್ ಹಾರ ಹಾಕ್ಬಿಟ್ಟು ರಿಪ್ ಅಂತ ಓಂ ಶಾಂತಿ ಅಂತ ಹೇಳಿ ಒಂದು ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ಓಡಿಸ್ತಾರೆ. ಒಂದು ದಿವಸ ಸತ್ತೋಗಿರೋರ್ ಫೋಟೋ ಒಂದು ದಿವಸ ಫುಲ್ ಓಡಿಸ್ತಾರೆ. ನೆಕ್ಸ್ಟ್ ಡೇ ಏನು, ನಿಮ್ಮನ್ನ ಮರ್ತೇ ಬಿಡ್ತಾರೆ. ತಿರ್ಗಾ ಒಂದು ವರ್ಷ ಕಾರ್ಯ ಅಷ್ಟ್ರಲ್ಲಿ ನೆನಪಿಸ್ಕೊಳ್ತಾರೆ. ಇಷ್ಟೇ ಆಗೋದು. ಇದಕ್ಕೆ ಬಲಿ ಆಗೋದು ಯಾರು? ನಿಮ್ಮ ಪೇರೆಂಟ್ಸು, ನಿಮ್ಮ ಕುಟುಂಬ. ಅದಕ್ಕೋಸ್ಕರ ಜಗಳ ಮಾಡ್ಕೊಂಡು, ಕೇಸಸ್ ಹಾಕ್ಸ್ಕೊಂಡು, ದ್ವೇಷ ಕಟ್ಕೊಂಡು, ಕೊನೆವರೆಗೂ ಇವನು ಆ ಎಲೆಕ್ಷನ್ ಅಲ್ಲಿ ಹಿಂಗ್ ಮಾಡ್ಬಿಟ್ಟ, ಈ ಎಲೆಕ್ಷನ್ ಅಲ್ಲಿ ಹಿಂಗ್ ಮಾಡ್ಬಿಟ್ಟ ಅಂತ ಅನ್ಸ್ಕೊಂಡು ಬಲಿ ಹಾಕ್ತೀರಾ. ಜೀವನ ಭವಿಷ್ಯನ ಹಾಳು ಮಾಡ್ಕೊಳ್ತೀರಾ. ಯಾರು ಮಾಡ್ಕೊಳ್ಬೇಡಿ. ಪ್ರತಿಯೊಂದು ಪಕ್ಷದ ಕಾರ್ಯಕರ್ತರಿಗೆ ನಾನು ಹೇಳೋದು, ರಾಜಕಾರಣಿಗಳು ಮಕ್ಕಳು ಬೆಳೀತಾನೆ ಇರ್ತಾರೆ, ಬಡವ್ರ ಮಕ್ಕಳು ಬೀದಿ ಬಿಕಾರಿಗಳಾಗಿ ಓಡಾಡ್ಕೊಂಡು ಅವ್ರ ಬಕೆಟ್ ಹಿಡ್ಕೊಂಡು ಇರ್ಬೇಕು. ಯಾವಾಗ ನೀವೆಲ್ಲ ಬೆಳೆಯೋದು? ನೀವೆಲ್ಲ ಯಾವಾಗ ಬೆಳಿತೀರಾ? ಇನ್ನೊಬ್ರು ಬಕೆಟ್ ಹಿಡ್ಕೊಂಡೇ ಇದ್ರೆ ನಿಮ್ಮಿಂದ ಅವ್ರು ಗೆಲ್ತಾ ಇರೋದು. ನೀವು ಮನೆ ಸುತ್ತಿ ಓಟ್ ಹಾಕಿ ಇವ್ರನ್ನ ಗೆಲ್ಸಿ, ಇಲ್ಲ ಅಕ್ಕ ಈ ಕೆಲಸ ಮಾಡ್ಕೊಡ್ತಾರೆ, ಆ ಕೆಲಸ ಮಾಡ್ಕೊಡ್ತಾರೆ ಅಂತ ಹೇಳಿ ಅವ್ರಿಗೆ ಬಕೆಟ್ ಹಿಡಿತೀರಾ. ನಿಮಗೊಂದು ಸಮಸ್ಯೆ ಬಂದ್ರೆ ಬಂದೊಂದ್ 1000ನ 1,00,000ನ 50,000ನ ಕೊಟ್ಟೋಗ್ಬಿಡ್ತಾರೆ. ಕೊನೆವರೆಗೂ ಜೀವನ ಏನು ನಿಮ್ಮ ತಂದೆ ತಾಯಿದು? ಕೊನೆವರೆಗೂ ನಿಮ್ಮ ಬದುಕೇನು? ಕೊನೆವರೆಗೂ ಕೇಸ್ ಹಾಕ್ಸ್ಕೊಂಡಿರ್ತೀರಲ್ಲ, ತಿಂಗಳ ಕೋರ್ಟ್ಗೆ ಅಲಿಬೇಕಲ್ವಾ? ಫೀಸ್ ಯಾರು ಕೊಡ್ತಾರ? ಇವ್ರು ಕೊಡ್ತಾರಾ? ತಲೆ ಇದ್ರೆ ಬುದ್ಧಿವಂತರು ಎಚ್ಚರ ವಹಿಸ್ಕೊಂಡು ಯಾವ ತರ ಬದುಕಬೇಕು ಅನ್ನೋಂಥದ್ದು ಕಲೀರಿ. ಯುವಕರಿಗೆ ಹೇಳೋದು ಹಾಗಂತ ನಿಮ್ಗೆ ಹೇಳೋ ಹಕ್ಕಿಲ್ಲ, ನೀವೇ ಸರಿ ಇಲ್ಲ ಅಂತ ಅಲ್ಲ. ನನಗಾಗಿರುವಂತ ವಯಸ್ಸು ಚಿಕ್ಕದು, ಅನುಭವ ಮಾತ್ರ ತುಂಬಾ ದೊಡ್ಡದು. ರಾಜಕಾರಣ ಏನು, ಕಾನೂನು ಏನು, ಪೊಲೀಸ್ ಡಿಪಾರ್ಟ್ಮೆಂಟ್ ಏನು, ಅಡ್ವೊಕೇಟ್ಸ್ ಏನು, ಡಾಕ್ಟರ್ಸ್ ಏನು, ಪ್ರತಿ ಒಂದು ಅನುಭವ ಗೊತ್ತಾಗ್ಬಿಟ್ಟಿದೆ. ಇತ್ತೀಚೆಗೆ ಕೇಳಿದ್ರು ನೀವೇನು ಜರ್ನಲಿಸಂ, ನಾನು ಯಾವುದೇ ತರ ಜರ್ನಲಿಸಂ ಮಾಡಿಲ್ಲ. ಆಮೇಲೆ ಎಜುಕೇಟೆಡ್, ನಾನು ಗ್ರಾಜುಯೇಷನ್ ಮಾಡಿದೀನಿ, ನಾನು ಓದಿದೀನಿ, ವೆಲ್ ಎಜುಕೇಟೆಡ್ ನಾನು. ಹಾಗಂತ ನಾನು ಈ ಒಂದು ಸೆಕ್ಟರ್, ಈ ಒಂದು ಫೀಲ್ಡ್ ಗೊತ್ತಿಲ್ಲ ಅಂತಲ್ಲ. ಪ್ರತಿ ಒಂದ್ರ ಬಗ್ಗೆನೂ ತಿಳ್ಕೊಂಡಿದ್ದೀನಿ. ತಿಳ್ಕೊಳ್ಳೋದಂದ್ರೆ ನನಗೆ ತುಂಬಾ ಇಷ್ಟ. ಹಾಗಂತ ನನಗೇನು ಸಮಸ್ಯೆ ಬಂತಂದ್ರೆ ನಾನು ಯಾರ ಮೇಲೋ ಡಿಪೆಂಡ್ ಹಾಕೊಂಡು ಇವ್ರು ನನ್ನ ಬಂದು ಕಾಪಾಡ್ತಾರೆ ಅಂತಲ್ಲ. ನನಗೆ ಎದುರಿಸುವಂತ ಶಕ್ತಿ ಇದ್ರೆ ಮಾತ್ರ ನಾನು ಮುನ್ನುಗ್ತೀನಿ. ಈಗ ಮಾತಾಡಿದೀನಿ, ಯಾರೋ ನನ್ನ ಮೇಲೆ ಒಂದು ಕೇಸ್ ಹಾಕ್ತಾರೆ ಅಂತ ಅಂದ್ರೆ ನಾನು ಅದನ್ನ ಎದುರಿಸುವಂತ ಶಕ್ತಿ ಇದ್ರೆ ಮಾತ್ರ ನಾನು ಅದ್ ಮಾತಾಡ್ತೀನಿ. ದಯವಿಟ್ಟು ಪ್ರತಿಯೊಬ್ಬರಿಗೂ ಹೇಳೋದು, ಕಾರ್ಯಕರ್ತರಿಗೆ ಜಗಳ ಮಾಡ್ಕೊಳ್ಬೇಡಿ. ಚುನಾವಣೆ ಸಮಯದಲ್ಲಿ ನಿಮಗೆ ಯಾರಿಗಾದ್ರೂ ಪ್ರಚಾರ ಮಾಡಬೇಕು, ನಿಮ್ಗೆ ದುಡ್ಡಿನ ಅವಶ್ಯಕತೆ ಇತ್ತು, ಒಂದು ಬೂತ್ ಕೊಟ್ಟಿದ್ದಾರೆ, ಒಂದು ಬೂತ್ ಲೀಡರ್ ಆಗಿದ್ದೀನಿ, ಸೊ ನಾನು ಪ್ರಚಾರ ಮಾಡ್ದೆ, ಮಾಡಿ. ಸೈಲೆಂಟ್ ಆಗಿ ಮಾಡಿ. ಕೊಡುವಂತ ಒಂದು 1,000 ರೂಪಾಯಿಗೆ ಒಂದು ಬೂತ್ಗೆ ಒಂದು 8,000ನ 7,000ನ 10,000ನ ಕೊಟ್ಟಿರ್ತಾರೆ. 10 ಜನಕ್ಕೆ 1,000 ರೂಪಾಯಿ ಹೋಯ್ತು, ನಿಮ್ಗೊಂದು 2,000 ಉಳ್ದಿರುತ್ತೆ. ಆ 2,000 8 ದಿವಸಕ್ಕೆ 8,000 ಬರುತ್ತೆ. 8,000ಕ್ಕೆ ಹೋಗ್ಬಿಟ್ಟು 5 ವರ್ಷ ದ್ವೇಷ ಇಟ್ಕೊಳ್ತೀರಾ? ಬೇಕಾ ಇದೆಲ್ಲ ನಿಮ್ಗೆ? ಆದ್ರೆ ಪ್ರಚಾರ ಮಾಡಕ್ಕೆ ನಿಮ್ಗೆ 1,000 ರೂಪಾಯಿನೂ ನಿಮ್ಗೆ ಅಷ್ಟೊಂದು ನಿಮ್ಗೆ ಇಂಪಾರ್ಟೆಂಟ್ ಇದ್ರೆ ಮಾಡಿ. ಯಾರ ಮೇಲೇನು ದ್ವೇಷ ಇಟ್ಕೊಳಕ್ ಹೋಗ್ಬೇಡಿ. ಮತದಾನ ಮಾಡುವಂತ ಹಕ್ಕು ಮತದಾರರಿಗೆ ಅದು ಕೊಟ್ಟಿರುವಂತ ಸ್ವತಂತ್ರ, ನಮ್ಮ ಸಂವಿಧಾನದ ಹಕ್ಕದು. ಪೊಲೀಸ್ ಕೇಸಸ್ ಹಾಕೊಂಡು ಅಲಿಯುವಂತ ಕೆಲಸ, ದ್ವೇಷ ಇಟ್ಕೊಳ್ಳುವಂತ ಕೆಲಸ ಯಾರೊಬ್ರು ಸಹ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಕೇಳ್ಕೊಳ್ತೀನಿ. ದಯಮಾಡಿ
ಇಲ್ಲಿ ಬಿಜೆಪಿ, ಕಾಂಗ್ರೆಸ್, JDS ನಾನು ಯಾರ ಪರನೂ ನಾನು ಇಲ್ಲ. ಸತ್ಯದ ಪರ, ನ್ಯಾಯದ ಪರ. ಅನ್ಯಾಯ ಯಾರಿಗಾಗ್ತಾ ಇದೆ ಅವ್ರ ಪರ. ಯಾಕಂದ್ರೆ ನನಗೆ ಗೊತ್ತಿದೆ ಏನಾಗಿದೆ, ನನಗಾಗಿರುವಂತ ಅನುಭವಗಳಲ್ಲಿ ಗೊತ್ತಿದೆ ಯಾರಿಗೆ ನಾನು ರೆಸ್ಪೆಕ್ಟ್ ಕೊಡಬೇಕು, ಯಾರು ನನ್ಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಹಾಗಂತ ನಾನು ಯಾರಿಗೂ ಬಕೆಟ್ ಹಿಡಿಯೋದಿಲ್ಲ. ನನ್ನ ಹಕ್ಕು, ನನ್ನ ರೈಟ್ಸ್, ನಾನು ಏನು ಮಾಡಬೇಕೋ ಮಾಡೇ ಮಾಡ್ತೀನಿ. ಯಾರು ಬಂದು ಇಲ್ಲಿ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿ ಜೈ ಶ್ರೀರಾಮ್ ಅನ್ಬೇಡಿ ಅಂತ ಹೇಳುವಂತ ಯೋಗ್ಯತೆ, ಅರ್ಹತೆ ಯಾವನ್ಗೂ ಇಲ್ಲ. ನಮ್ಮ ಭಾರತದ ದೇಶದಲ್ಲಿ, ನಮ್ಮ ಸಂವಿಧಾನದ ಹಕ್ಕದಲ್ಲಿ ಎಲ್ಲಾರ್ಗೂ ಸಂವಿಧಾನ ಹಕ್ಕಿದೆ. ಪ್ರತಿಯೊಂದು ಜಾತಿಯವ್ರಿಗೂ ಇದೆ. ಅಂಬೇಡ್ಕರ್ ಅವರು SC ST ಆಗಿರ್ಬೋದು, ದಲಿತರಾಗಿರ್ಬೋದು, ಬಟ್ ಸಂವಿಧಾನ ಅನ್ನೋಂಥವ್ರು ಪ್ರತಿಯೊಬ್ಬರಿಗೂ ಹಕ್ಕು ಕೊಟ್ಟಿದ್ದಾರೆ. ಅದನ್ನ ಯಾವ ತರ ಉಪಯೋಗ ಮಾಡ್ತಾ ಇದೀರಾ? ಯಾವ್ಯಾವ ಹಕ್ಕು ಯಾರ್ಯಾರು ಬಿಟ್ಟೋಗಿದೆ ಅದೆಲ್ಲ ಮೂಲೆ ಗುಂಪು ಮಾಡಿ ನಿಮ್ದೇ ಕಾನೂನು, ನಿಮ್ದೇ ದರ್ಪ. ಮೈ ಮೇಲೆ ಕಾಕಿ ಇದ್ರೆ ಒಂದು ದರ್ಪ, ಮೈ ಮೇಲೆ ವೈಟ್ ಅಂಡ್ ವೈಟ್ ಹಾಕೊಂಡಿದ್ರೆ ರಾಜಕಾರಣಿಗಳದೊಂದು ದರ್ಪ, ಕಾರ್ಯಕರ್ತರಿಗೆ ನಾನು ಈ ಪಕ್ಷದಲ್ಲಿ ಇದ್ದೀನಿ ಅಂತ ಒಂದು ಅಹಂಕಾರ. ಯಾರಿಗೂ ಬಂದು ಉಳಿಸೋದಿಲ್ಲ. ತಿಳ್ಕೊಳ್ಳಿ, ನಿಮ್ಮ ಮನೆನ, ನಿಮ್ಮ ಮನೆ ರೇಷನ್ನು, ನಿಮ್ಮ ಮನೆ ಸಂಸಾರನ ನೀವೇ ಸಾಕ್ಬೇಕು ಹೊರತು ಬೇರೆ ಯಾರು ಬಂದು ಸಾಕೋದಿಲ್ಲ. ಸೊ ಈ ಒಂದು ಎಲೆಕ್ಷನ್ ಅಲ್ಲಿ ಎಲ್ಲಾ ಕಾರ್ಯಕರ್ತರಿಗೆ ನಾನು ಹೇಳೋದು, ದಯವಿಟ್ಟು ಜಗಳ ಮಾಡ್ಕೊಳ್ಬೇಡಿ, ದ್ವೇಷ ಇಟ್ಕೊಳ್ಬೇಡಿ. ನಿಮ್ಗಾದ್ರೆ ಕ್ಯಾಂಪೇನಿಂಗ್ ಮಾಡಿ, ಯಾರಿಗೂ ಹೋಗಿ ಹೊಡೆಯೋದು, ಹಲ್ಲೆ ಮಾಡೋದು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಮಾಡ್ಕೊಂಡು ಕೇಸಸ್ ಹಾಕ್ಸ್ಕೊಳ್ಬೇಡಿ. ಚುನಾವಣೆ ಸಮಯದಲ್ಲಿ ಯಾರು ಬಲಿಯಾಗಕ್ಕೆ ಹೋಗ್ಬೇಡಿ, ಯಾರು ಬಂದು ಉಳ್ಸಕ್ ಬರಲ್ಲ. ನಿಮ್ಮ ತಂದೆ ತಾಯಿ ಮೇಲೆ ಗೌರವ ಇದ್ರೆ, ನಿಮ್ಮ ಮನೇಲಿರುವಂತ ಅಕ್ಕ ತಂಗಿ ಹೆಂಡತಿ ಮಕ್ಕಳ ಮೇಲೆ ಗೌರವ ಇದ್ರೆ ಪ್ರಚಾರ ಮಾಡಿ. ಅದು ಬಿಟ್ಟು ದ್ವೇಷ ರಾಜಕೀಯ ಮಾಡಕ್ ಹೋಗ್ಬೇಡಿ. ಮತದಾನ ಅನ್ನುವಂಥದ್ದು ಪ್ರತಿಯೊಬ್ಬರ ಹಕ್ಕು. ದೇವರು, ಸಂಪ್ರದಾಯ, ನಮ್ಮ ಹಿಂದುತ್ವ, ಅವರವ್ರ ಜಾತಿ, ಅವ್ರವ್ರ ಧರ್ಮದಲ್ಲಿರುವಂತ ಸಂಪ್ರದಾಯಗಳು ಎಲ್ಲಾರ್ದು ಅವ್ರದೇ ಹಕ್ಕು. ಸೊ ಹಾಗಂತ ಯಾರ್ದು ಕಿತ್ಕೊಳ್ಳಕ್ಕೆ, ಯಾರ ಮೇಲೇನು ದ್ವೇಷ ಮಾಡೋದಕ್ಕೆ, ಯಾರ ಮೇಲೇನು ಹಲ್ಲೆ ಮಾಡಿ ದೌರ್ಜನ್ಯ ಮಾಡಿ ದರ್ಪ ತೋರಿಸುವಂತ ಹಕ್ಕು, ಅಧಿಕಾರ ಯಾರಿಗೂ ಇಲ್ಲ. ಯಾವ ಅಧಿಕಾರ ಕೂಡ ಶಾಶ್ವತ ಇಲ್ಲ. ಇವತ್ತು ಅವ್ರು ಇರ್ತಾರೆ, ನಾಳೆ ಇನ್ನೊಬ್ರು ಬರ್ತಾರೆ. ಅಂತ PM ಆಗ್ಲಿ, ಅಂತ CM ಆಗ್ಲಿ, ಯಾರೇ ಆಗ್ಲಿ ಆ ಪೋಸ್ಟ್ ಇಂದ, ಆ ಒಂದು ಅಧಿಕಾರದಿಂದ ಕೆಳಗೆ ಇಳಿಲೇಬೇಕು. ಅವ್ರು ಮಾಡಿರುವಂತ ಕೆಲಸ ಕಾರ್ಯಗಳು ಒಂದು ಇತಿಹಾಸ, ಮಾಡಿದ್ರೆ ಒಳ್ಳೆ ಕೆಲಸಗಳು ಒಂದು ಇತಿಹಾಸ ಉಳಿತೈತೆ ಹೊರತು ಇಲ್ಲ ಅಂದ್ರೆ ಮುಚ್ಚೋಗುತ್ತೆ. ಸೊ ಯಾರು ಇಲ್ಲಿ ಶಾಶ್ವತ ಅಲ್ಲ, ಯಾರು ಶಾಶ್ವತ ಅಲ್ಲ, ಯಾವ ಅಧಿಕಾರಿನೂ ಶಾಶ್ವತ ಅಲ್ಲ. ಇರೋದು ಒಂದೇ, ನಮ್ಮ ಮಾನವೀಯತೆ, ಮನುಷ್ಯತ್ವ, ಒಳ್ಳೆಯ ಗುಣಗಳು. ನೀವು ರೆಸ್ಪೆಕ್ಟ್ ಕೊಟ್ರೆ ಅವ್ರು ನಮಗ್ ರೆಸ್ಪೆಕ್ಟ್ ಕೊಡ್ತಾರೆ. ನೀವು ದ್ವೇಷ ಮಾಡಿದ್ರೆ ಅವ್ರು ನಮಗ್ ದ್ವೇಷ ಮಾಡ್ತಾರೆ. ನೀವು ಮಾಡಿದ್ರೆ ಆಪೋಸಿಟ್ ಅಲ್ಲಿ ಇರೋರು ಬೆಟ್ಟದಷ್ಟು ಪ್ರೀತಿ ಮಾಡ್ತಾರೆ. ಇಷ್ಟೇ ಹೇಳುವಂತ ಮಾತು, ನಾವು ನಡ್ಕೊಳ್ಳುವಂತ ನಡವಳಿಕೆ, ಮಾತಾಡುವಂತ ರೀತಿಯಲ್ಲಿ, ನಡತೆಯಲ್ಲಿ ಇರುತ್ತೆ ನಮ್ಮ ವ್ಯಕ್ತಿತ್ವ. ಸೊ ದಯಮಾಡಿ ಯಾರು ಕೂಡ ದ್ವೇಷ ಮಾಡಬೇಡಿ, ಎಲ್ಲಾರನ್ನು ಪ್ರೀತಿಸಿ, ಕುಟುಂಬದ ಕಡೆ ಗಮನ ಕೊಡಿ. ಕುಟುಂಬ ನಿಮ್ನೆ ನಂಬ್ಕೊಂಡಿರ್ತಾರೆ. ದ್ವೇಷ ಮಾಡ್ಕೊಂಡು ಕೇಸ್ ಹಾಕೊಂಡು ಬಲಿಯಾಗಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ರು ಕಾರ್ಯಕರ್ತರಿಗೆ ನಾನ್ ರಿಕ್ವೆಸ್ಟ್ ಮಾಡೋದು, ಜೈ ಶ್ರೀರಾಮ್. ನಾನು BJP ಅಲ್ಲ, ಮತ್ತೆ ಹೇಳ್ತೀನಿ, ನಾನು BJP ಅಲ್ಲ, ಯಾವುದೇ ಪಕ್ಷಕ್ಕೆ ಸೀಮಿತ ನಾನಲ್ಲ. ನಾನು ಒಂದು ಹಿಂದೂ ಹೆಣ್ಣು ಮಗಳಾಗಿ ಈ ಭಾರತ ದೇಶದಲ್ಲಿ, ಈ ಭೂಮಿ ಮೇಲೆ ಒಂದು ಹೆಣ್ಣು ಮಗಳಾಗಿ ಹುಟ್ಟಿರೋದಕ್ಕೆ ನನ್ನ ದೇವತೆಗಳನ್ನ, ನಮ್ಮ ದೇವರುಗಳನ್ನ ಪೂಜಿಸುವಂಥದ್ದು, ಆರೈಸುವಂಥ ಹಕ್ಕು ನಮಗಿದೆ. ಹಾಗಂತ ನಾನು ದರ್ಗಾಗೆ ಹೋಗಲ್ಲ, ನಾನು ಚರ್ಚ್ಗೆ ಹೋಗಲ್ಲ, ನಾನು ಅವ್ರನ್ನ ದ್ವೇಷಿಸ್ತೀನಲ್ಲ. ನಾನು ಪ್ರತಿಯೊಂದಕ್ಕೂ ಹೋಗ್ತೀನಿ, ಪ್ರತಿಯೊಂದನ್ನು ಗೌರವಿಸ್ತೀನಿ. ಜೈ ಶ್ರೀರಾಮ್, ಜೈ ಭೀಮ್. ಎಲ್ಲರಿಗೂ ಶುಭವಾಗ್ಲಿ.